ತೇಜಸ್ವಿನಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ವಜ್ರೇಶ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ತೇಜಸ್ವಿನಿ ಅವರೇ, ತಮ್ಮ ಹುಟ್ಟೂರು ಯಾವುದು, ನಿಮ್ಮ ವಿದ್ಯಾಭ್ಯಾಸ ಏನು? ಸರ್, ನನ್ನ ಹುಟ್ಟೂರು ಬಂದು ಚನ್ನರಾಯಪಟ್ಟಣ. ನಾನು ಓದಿದ್ದೆಲ್ಲ ಹಾಸನಲ್ಲಿ. ನಾನು PUC ಆದ ನಂತರ ಡಿಪ್ಲೊಮೋಗೆ ಸೇರಿಕೊಂಡೆ. ಹಾಸನಲ್ಲಿ ಗೌರ್ಮೆಂಟ್ ವುಮೆನ್ಸ್ ಪಾಲಿಟೆಕ್ನಿಕಲ್ಲಿ ನಂದು ವಿದ್ಯಾಭ್ಯಾಸ ಎಲ್ಲ ಮುಗೀತು. ನಂತರ ನಾನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದೇವನಹಳ್ಳಿನಲ್ಲಿ ವರ್ಕ್ ಮಾಡ್ತಾಯಿದ್ದೆ ಒಂದು 3 ಇಯರ್ಸು. ಏನಕ್ಕೆ ಕೆಲಸ ಮಾಡ್ತಿದ್ರಿ? ಜೀನಾ ಆ್ಯಂಡ್ ಕಂಪನಿನಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಸೀನಿಯರ್ ಎಕ್ಸಿಕ್ಯೂಟಿವ್ ಆಗಿಯೇ 3 ಇಯರ್ಸ್ ಕೆಲಸ ಮಾಡಿದೆ. ನಂತರ ನಾನು ಮದುವೆ ಆದಮೇಲೆ ರಿಸೈನ್ ಮಾಡಿದೆ. ಅಂದರೆ ವಜ್ರೇಶ್ ಅವರು ರೈತರಾಗಿರ್ಲಿಲ್ವಾಗ? ಖಂಡಿತ ರೈತರಾಗಿದ್ದರು. ನನಗೆ ಮುಂಚೆಯಿಂದನೂ ಆಸೆ ಇತ್ತು ಸರ್, ರೈತರನ್ನೇ ಮದುವೆ ಆಗಬೇಕು ಅನ್ನೋದೊಂದು ಆಸೆ ಇತ್ತು ನನಗೆ. ನನಗೆ ಬೆಂಗಳೂರು ಜೀವನ ಸಾಕು ಅನಿಸಿತ್ತು. ಹಾಗಾಗಿ ಯಾಕೆ ರೈತರನ್ನೇ ಮದುವೆ ಆಗಬೇಕು ಅನ್ನೋ ಆಸೆ ತಮಗೆ? ಸರ್, ನಮ್ಮದು ನೇಟಿವ್ ಬಂದು ಜುಟ್ನಳ್ಳಿ ಅಂತ, ಸ್ಟ್ರಾಂಗ್ ಬೆಳಗಳದ ಹತ್ರ. ನಾನು ಮಾತ್ರ ಬೆಳೆದಿದ್ದೆಲ್ಲ ಸಿಟಿನಲ್ಲೇ. ನನಗೆ ಹಳ್ಳಿ ಜೀವನ ಸ್ವಲ್ಪನೂ ಗೊತ್ತಿರಲಿಲ್ಲ. ಹಂಗಾಗಿ ಒಂದು ಸ್ವಲ್ಪ ನನಗೆ ಈ ಜಾಯಿಂಟ್ ಫ್ಯಾಮಿಲಿನಲ್ಲೆಲ್ಲ ಇರಬೇಕು ಆ ಥರ ಆಸೆ ಇತ್ತು ನನಗೆ. ಓಕೆ, ಮದುವೆ ಆಗಿದ್ದು ಯಾವಾಗ ಮೇಡಮ್ ತಮಗೆ? 2014 ಸರ್. ಹೌದಾ? ಎಲ್ಲಾಗಿದ್ದು ಮದುವೆ? ಚನ್ನರಾಯಪಟ್ಟಣದಲ್ಲಿ ಸರ್. ಹೇಳಿ, ಮದುವೆ ಆದಮೇಲಿನ ಬದುಕು ಹೇಗಿತ್ತು? ಚೆನ್ನಾಗಿದೆ ಸರ್, ಚೆನ್ನಾಗಿ ನಡೀತಾ ಇದೆ. ನಾವು ಒಂದು 3-4 ಇಯರ್ಸು ಮೈಸೂರಲ್ಲಿದ್ವಿ. ರೆಸ್ಟೋರೆಂಟ್ ಮಾಡಿಕೊಂಡು ಮೈಸೂರಲ್ಲಿ ಚೆನ್ನಾಗಿ ನಡೀತಾ ಇತ್ತು ಬಿಸ್ನೆಸ್ ಎಲ್ಲ. ಸ್ವಲ್ಪ ಕೊರೋನಾ ಬಂದ ಮೇಲಿಂದ ನಮಗೆ ಬಿಸ್ನೆಸ್ ಕಮ್ಮಿ ಆಗಿದ್ದರಿಂದ ನಾವು ಊರಿಗೇನೆ ಶಿಫ್ಟ್ ಆಗಿಬಿಟ್ವಿ. ಮೈಸೂರಲ್ಲಿ ಏನು ಬಿಸ್ನೆಸ್ ಮಾಡ್ತಾಯಿದ್ರಿ? ನಮ್ಮದು ಹೋಟೆಲ್ ಮಯೂರ್ ಅಂತೇಳಿ ಒಂದು ದೊಡ್ಡ ಹೋಟೆಲ್ನೇ ಮಾಡಿದ್ವಿ. ಅದು 3-4 ಕಂಪ್ನಿಗಳಿಗೆ ಎಂಪ್ಲಾಯೀಸ್ ಎಲ್ಲ ಬಂದು ಲಂಚ್ ಎಲ್ಲ ನಮ್ಮ ಹತ್ರನೇ ರೆಗ್ಯುಲರ್ ಆಗಿ ತೊಗೊತಾ ಇದ್ರು. ಆ ಕರೋನಾ ಬಂದಮೇಲೆ ಸ್ವಲ್ಪ ನಮಗೆ ಏಟಾಯ್ತು ಅದು. ಹಂಗಾಗಿ ನಾವು ಊರಿಗೆ ಶಿಫ್ಟ್ ಆಗಿಬಿಟ್ವಿ. ಅಂದರೆ ಹೋಟೆಲ್ ಬಿಸ್ನೆಸ್ ಬಗ್ಗೆ ತಮಗೆ ಐಡಿಯಾ ಇತ್ತಾ? ನಿಮಗಾಗಲಿ ನಿಮ್ಮ ಯಜಮಾನ್ರಿಗಾಗಲಿ? ನನ್ನ ಹಸ್ಬೆಂಡಿಗೆ ಇತ್ತು ಸರ್. ಹೌದಾ? ಸ್ವಲ್ಪ ಪರವಾಗಿಲ್ಲ. ಆದರೂ ನೀವು ಅವ್ರ ಜೊತೆ ಕೈ ಜೋಡಿಸ್ತೆ ಅಷ್ಟೇ. ಆಮೇಲೆ ಕರೋನಾ ಬಂದ ಮೇಲೆ ಬಿಸ್ನೆಸ್ ಡೌನ್ ಆಯಿತು? ತುಂಬಾ ಡೌನ್ ಆಯಿತು. ನಮ್ಮದು ಒಂದು 3-4 ಆಫೀಸ್ಗಳಿಗೆ ಡೈಲಿ ಒಂದು 250 ಊಟಗಳನ್ನ ಕೊಡ್ತಾ ಇದ್ವಿ ನಾವು. ಅದು ಏನಾಯಿತು, ಈ ಕರೋನಾ ಟೈಮಲ್ಲಿ ಕಂಪ್ಲೀಟಾಗಿ ಕಮ್ಮಿ ಆಗೋಯ್ತು. ಹಾಗಾಗಿ ನಮಗೆ ಸ್ವಲ್ಪ ಎಲ್ಲ ನಮ್ಮ ಹತ್ರ ಎಂಪ್ಲಾಯೀಸು ಒಂದು 40 ಜನ ಇದ್ದರು. ಅವ್ರಿಗೆಲ್ಲ ನಾವು ಈ ಸಂಬಳ ಕೊಡೋದ್ರಲ್ಲೆಲ್ಲ ಒಂದು ಸ್ವಲ್ಪ ತೊಂದರೆ ಆಯಿತು ನಮಗೆ. ಹಾಗಾಗಿ ಸ್ವಲ್ಪ ವಾಪಸ್ ಊರಿಗೆ ಹೋಗಿದ್ದು ಯಾವಾಗ ತಾವು? 5 ವರ್ಷದ ಹಿಂದೆ ನಾವು ಊರಿಗೆ ಹೋಗಿದ್ದೆ ಸರ್. ಹೌದಾ? 2020ರಲ್ಲಿ ಊರಿಗೆ ಹೋಗಿತ್ತು. ಹೇಳಿ ಮೇಡಮ್, ಊರಿಗೆ ಹೋದ್ಮೇಲೆ ಅಲ್ಲಿ ಯಾವ ರೀತಿ ಇತ್ತು ಜೀವನ? ಹೇಗೆ ಮಾಡಿದ್ರಿ, ಏನು ಮಾಡಿದ್ರಿ? ಹೆಂಗೆ ಅಂತ ಅಂದರೆ, ಮಾಮೂಲಿ ಸ್ವಲ್ಪ ಎಲ್ಲ ತೋಟಗಳನ್ನ ನೋಡ್ಕೊಳ್ತಿದ್ವಿ ನಾವು. ನಮ್ಮ ಅತ್ತೆ ಮಾವನ ಜೊತೆ ಇದ್ವಿ 1-2 ವರ್ಷ. ಆಮೇಲಿಂದ ನಾವು ಸಪ್ರೇಟು ತೋಟದ ಮನೆಗೆ ಶಿಫ್ಟ್ ಆಗಿ ನಾವು ಒಂದು ಪುಟ್ಟದಾಗ ಒಂದು ಮನೆ ಕಟ್ಕೊಂಡು ಅಲ್ಲಿ ತೋಟದ ಮನೆಯಲ್ಲಿ ನಮ್ಮ ಮಾವನವ್ರು ನಮಗೆ ಒಂದು 12 ಎಕರೆ ಜಮೀನು ಕೊಟ್ಟಿದ್ದಾರೆ. ಅಲ್ಲಿ ಏನು ಮಾಡೋದು, ಬಿಸ್ನೆಸ್ ಏನಾದರೂ ಮಾಡಬೇಕಲ್ಲ ಅನ್ನೋದಕ್ಕಾಗಿ ನಮಗಿಬ್ರಿಗೂ ಸ್ವಲ್ಪನೂ ಐಡಿಯಾಗಳೇ ಇರಲಿಲ್ಲ ಏನು ಮಾಡಬೇಕು ಅಂತ. ಹಂಗಾಗಿ ಹಸುದು ಮಾಡೋಣ ಈಗ, ಏಕೆಂದರೆ ಹಾಲು ಕರಿಯೋದಕ್ಕೆಲ್ಲ ನಮಗೆ ಬರೋಲ್ಲ. ಈಗೆಲ್ಲ ಮಿಷಿನ್ ಫೆಸಿಲಿಟಿ ಇರೋದ್ರಿಂದ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ 1-2 ಹಸು ತೊಗೊಂಡು ಏನೂ ಕಷ್ಟ ಅಂತೇಳಿ ಅನ್ನಿಸ್ಲಿಲ್ಲ. ಆಗ ಒಂದೊಂದೇ ಜಾಸ್ತಿ ಮಾಡಿಕೊಂಡು ಇವಾಗ ಒಂದು 10 ಹಸುಗಳನ್ನ ಇಟ್ಕೊಂಡಿದ್ದೀವಿ. ಒಂದು ದಿನಕ್ಕೆ 1 ಟೈಮ್ಗೆ 45 ಲೀಟ್ರ್ ಹಾಲು ಹಾಕ್ತಿದ್ವಿ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಅಂದರೆ ಎಲ್ಲ ಅರ್ಧ ಅದೇ ಒಂದು 3-4 ತಿಂಗಳಾಗಿರೋದ್ರಿಂದ ಇವಾಗ ಒಂದು 25-27 ಲೀಟ್ರ್ 1 ಟೈಮ್ಗೆ ಹಾಕ್ತೀವಿ. ಒಂದು ದಿನಕ್ಕೆ ಒಂದು 50 ಲೀಟ್ರ್ ಹಾಲು ಹಾಕ್ಕೊಂಡಿದ್ದೀವಿ. ಚೆನ್ನಾಗಿದೆ ಸರ್ ಇದು. ಅಂದರೆ ರಿಸ್ಕ್, ಅಷ್ಟೊಂದು ರಿಸ್ಕ್ ಇದೆ, ಮಾಡೋಕ್ಕಾಗಲ್ಲ ಅನ್ನೋ ಥರ ಏನಿಲ್ಲ, ಮಾಡ್ತಾಯಿದ್ದೀವಿ ಸರ್. ಚೆನ್ನಾಗಿ ನಡೀತಾ ಇದೆ. ಹೇಳಿ ವಜ್ರೇಶ್ ಅವರೇ, ತಮ್ಮ ಬಗ್ಗೆ. ವರದರಾಜೇಗೌಡರು ಅಂತ ನಮ್ಮ ತಂದೆ ಕಾಳೆಗೌಡನಕೊಪ್ಪಲಲ್ಲಿ ವಾಸ ಇದ್ವಿ ನಾವು. ಇದೇ ಥರ ಈಗ ನಮ್ಮ ಮಿಸ್ಸಸ್ ಅವರು ಈಗ ಬೆಂಗಳೂರಲ್ಲಿ ಹೊರಗಡೆ ಕೆಲಸದಲ್ಲಿದ್ದರು, ಬಂದರು ಹೊರಗಡೆ ಬಿಸ್ನೆಸ್ ಮಾಡೋಣ. ಅದು ನಾವು ಮೂಲ ವ್ಯವಸಾಯನೇ ಸರ್. ಆಗ್ಲಿಂದನೂ ನಾನು ಪಂಚಾಯತಿಲಿ ಉಪಾಧ್ಯಕ್ಷ ಆಗಿದ್ದೆ. ವಿಠಾಪುರ ಗ್ರಾಮ ಪಂಚಾಯತಿ ಇದರಲ್ಲಿ ನಾನು 21 ವರ್ಷಕ್ಕೇ ಉಪಾಧ್ಯಕ್ಷ ಆಗಿ ಕೆಲಸ ನಿರ್ವಹಿಸ್ತಾಯಿದ್ವಿ. ಕಾಂಟ್ರಾಕ್ಟ್ ಅದು ಇದು ಸಣ್ಣ ಪುಟ್ಟದ್ದು ಮಾಡ್ತಾಯಿದ್ವಿ. ಅದಾದಮೇಲಿಂದ ಮದುವೆ ಆಯಿತು. ಮದುವೆ ಆದಮೇಲಿಂದ ಈಗ ಗೊತ್ತಲ್ಲ ಸರ್, ಸಿಟಿ ಕಡೆ ಜಾರಿದ್ವಿ. ಸಿಟಿ ಕಡೆ ಜಾರಿ ರೆಸ್ಟೋರೆಂಟ್. ಮೇಡಮ್ ಹೇಳಿದ್ರು ಇಷ್ಟಪಟ್ಟು ರೈತನ ಮದುವೆ ಅದೇ ಅಂತ. ಹೌದು, ಅವರೇ ಬಲವಂತ ಮಾಡಿದ್ರ ಸಿಟಿಗೆ ಹೋಗೋಣ? ಇಲ್ಲ ಬಲವಂತ ಅನ್ನೋದಕ್ಕಿಂತ ಈಗ ಮನೇಲಿ ಈಗ ನನ್ನ ತಮ್ಮ ಹೆಂಡತಿ ಅವರು ಇವರೆಲ್ಲ ಇರೋದ್ರಿಂದ ಒಟ್ಟು ಫ್ಯಾಮಿಲಿಲಿ ಸುಮ್ಮನೆ ಏನಾದ್ರು ಒಂದು ಇದೇ ಆಗುತ್ತೆ. ಬೇಡ, ನಾವು ಹೊರಗಡೆ ಒಂದು ಏನಾದ್ರು ವ್ಯವಹಾರ ಮಾಡೋಣ ಅಂತೇಳಿ ಕಾಂಟ್ರಾಕ್ಟ್ ಮಾಡ್ತಿದ್ವಲ್ಲ. ಹಂಗಾಗಿ ಕಾಂಟ್ರಾಕ್ಟ್ ಅದು ಇದು ಅಂತ ಮಾಡಿ ರೆಸ್ಟೋರೆಂಟ್ಗಳು ಮಾಡಿದ್ವಿ ಮೈಸೂರಿಗೆ ಬಂದು ಫ್ರೆಂಡ್ಸ್ ಜೊತೆ ಸೇರಿ. ನಿಮಗೆ ಐಡಿಯಾ ಇತ್ತಾ ರೆಸ್ಟೋರೆಂಟ್? ಇಲ್ಲ ಸರ್, ರೆಸ್ಟೋರೆಂಟ್ ಬಗ್ಗೆ ಐಡಿಯಾ ಇಲ್ಲ. ನನ್ನ ಫ್ರೆಂಡ್ಸು 1-2 ಮಾಡಿದ್ರಲ್ಲ, ನಾನೊಂದು ಮಾಡಬೇಕು ಅಂತೇಳಿ ಒಂದು V2 ಶಾಫ್ಟ್ ಅಂತೇಳಿ ಒಂದು ಕಂಪ್ನಿನ ಕನ್ಸ್ಟ್ರಕ್ಷನ್ ತಗೊಂಡಿದ್ದೆ.
ಆ ಕನ್ಸ್ಟ್ರಕ್ಷನ್ ತಗೊಂಡಿರೋ ಟೈಮಲ್ಲಿ ಏನು ಮಾಡಿದ್ರು, ಅಲ್ಲಿ ಐಡಿಯಾ ಪ್ರಕಾರ ಇಲ್ಲಿ ಎಂಪ್ಲಾಯೀಸ್ಗೆ ನೀವು ಫುಡ್ಡು ಇದೆಲ್ಲ ಮಾಡ್ಬೋದು ಅಂತ ಅಲ್ಲೊಬ್ರು ಮ್ಯಾನೇಜರು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟರು. ಆದಾಯ ಆಗುತ್ತಲ್ಲ ನೋಡೋಣ ಅಂತೇಳಿ ಅವರ ಕಂಪ್ನಿಗೆ ಕಾರ್ಗಳು ಬಿಟ್ಟಿದೆ ಒಂದೆರಡು. ಆ ಕಂಪ್ನಿನೇ ಹೊಸ ಕಂಪ್ನಿ, ಅದು ವಿ2 ಶಾಫ್ಟ್ ಅಂತೇಳಿ ಆಗ್ತಾನೆ ಮೈಸೂರಿಗೆ ಫಸ್ಟ್ ಟೈಮ್ ನಾನು ಇದು ಮಾಡಿದಾಗ. ಅವರು ಫುಡ್ಡು ಮತ್ತು ಸ್ನ್ಯಾಕ್ಸು ಚಾಟ್ಸ್ ಎಲ್ಲ ಥರದ್ದು ಸಪ್ಲೈ ಮಾಡ್ಬೋದು ವಜ್ರೇಶ್ವರ, ನಿಮಗೆ ಕೆಪಾಸಿಟಿ ಇದೆ ಮಾಡಿ ಅಂತ ಒಬ್ಬರು ಭಾಳ ಬೇಕಾದವರು ಶ್ರೀನಿವಾಸ್ ಸರ್ ಅಂತೇಳಿ ವಿಶ್ವಾಸಕ್ಕೆ ಎಲ್ಲ ಮಾಡಿದ್ರು. ಆಗ ರೆಸ್ಟೋರೆಂಟ್ ಮಾಡಿದ್ವಿ, ಗೊತ್ತಿಲ್ಲ ಬಿಸ್ನೆಸ್, ಅದು ತಗೊಬಂದು ಬಂಡವಾಳ ಹಾಕಿ ಮಾಡಿದ್ವಿ. ಸ್ವಲ್ಪ ಚೆನ್ನಾಗೇ ನಡೀತಿತ್ತು ಸರ್. ನಾನು ಮಾಡಿದ ಲೈನಲ್ಲಿ ಒಂದೂ ಇರಲಿಲ್ಲ. ಅದಾದಮೇಲಿಂದ ಒಂದು 2 ಇಯರ್ಸ್ ಅಷ್ಟೆಲ್ಲ ಒಂದು 4 ಆಗ್ಬಿಡ್ತು ಅಕ್ಕಪಕ್ಕ ಎಲ್ಲ ರೆಸ್ಟೋರೆಂಟ್ಸು. ಆಮೇಲೆ ಏನಾಯಿತು, ಕರೋನಾ ಅದು ಇದು ಅಂತ ಏನೇನೋ ಫಂಕ್ಷನ್ಗಳಿದ್ದು. ಆಮೇಲೆ ಎಂಪ್ಲಾಯೀಸ್ ನಮ್ಮದೇನು ಅಂದರೆ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಶನಿವಾರದ ತನಕ ಬಿಸ್ನೆಸ್ ಅಷ್ಟೇ. ಶನಿವಾರದ ಮೇಲೆ ಎಲ್ಲ ಊರಿಗೆ ಹೋಗ್ಬಿಡ್ತಾಯಿದ್ರು. ಶನಿವಾರ ಭಾನುವಾರ ಬಿಸ್ನೆಸ್ ಇಲ್ಲ. ನಮಗೆ ಟೂರಿಸಮ್ ಪ್ಲೇಸಸ್ ಎಷ್ಟು ಇಲ್ಲ, ನಮ್ಮದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮಾಡಿದಿರೋದ್ರಿಂದ. ಆಗ ಹಿಂಗೆ ಎಂಪ್ಲಾಯೀಸ್ದು ಇದೆಲ್ಲ ಬಾಡಿಗೆ ರೆಂಟು ಎಲ್ಲ ಕಮರ್ಷಿಯಲ್ ಜಾಸ್ತಿ ಇದರಲ್ಲಿ. ಅವೆಲ್ಲ ಆಗ ನಮ್ಗೆ ಐಡಿಯಾ ಇರಲಿಲ್ವಲ್ಲ. ಐಡಿಯಾ ಇದ್ದಿದ್ರೆ ಸುಮಾರು ಕ್ಲಿಕ್ ಆಯ್ತಿತ್ತೇನೋ, ಏನು ಲಾಸ್ ಆಗ್ತಿರ್ಲಿಲ್ಲ ಅದರಲ್ಲಿ. ಐಡಿಯಾ ಇಲ್ದೇ ಮಾಡಿದ್ದು ಏನಾಯಿತು, ಸ್ವಲ್ಪ ಏಟ್ ಬೀಳ್ತು ಕರೋನಾ ಟೈಮಲ್ಲಿ. ಆಮೇಲೆ ಈಗ ವರ್ಕ್ ಫ್ರಮ್ ಹೋಮ್ ಲಾಸ್ ಮಾಡ್ಕೊಂಬಿಟ್ರಾ? ಸ್ವಲ್ಪ ಲಾಸ್ ಆಯಿತು ಸರ್. ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್, ಆ ಡಿಪಾರ್ಟ್ಮೆಂಟಲ್ಲಿ ಲಾಸ್ ಆಯಿತು. ಓಕೆ ಆಮೇಲೆ ಊರಿಗೆ ಹೋದ್ರಿ? ಆಮೇಲಿಂದ ಕರೋನಾ ಬಂತಲ್ಲ, ಊರಿಗೆ ಹೋದ್ವಿ. ಪುನಃ ಬಂದು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ವಿ. ಎಲ್ಲ ಆದಷ್ಟು ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೆ ಶುರು ಆಗ್ಬಿಟ್ರು ಕಂಪ್ನಿಗಳು. ಇದೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೆ ಶುರು ಮಾಡಿದಾಗ ಏನಾಯಿತು ಅಂದರೆ, ಅದಾದಮೇಲೂ ಬಂದು ಮಾಡಿದ್ಮೇಲಿಂದ ಈಗ ರೆಂಟ್ಗೆ, ಇದಕ್ಕೆ ಸ್ಯಾಲ್ರಿಗೆ, ಹುಡುಗರಿಗೆ ಎಲ್ಲರೂ ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಯಿತು. ಇದು ಯಾಕೋ ಸಾಲ ಎಲ್ಲ ಈಗ ಒಂದು ಸ್ವಲ್ಪ ಮೈ ಮೇಲೆ ಬರುತ್ತೆ, ಇದು ಬೇಡ ಅಂದ್ಬಿಟ್ಟು ಡಿಸೈಡ್ ಮಾಡಿ ಊರಿಗೆ ಹೋಗ್ಬಿಟ್ವಿ. ತಂದೆ ತಾಯಿ ಜೊತೆ 1-2 ವರ್ಷ ಇದ್ವಿ. ಅದಾದಮೇಲೆ ನಮ್ಮ ತಂದೆ ನಿಮ್ಗೆ ಏನೇನು ಆಯ್ತದೆ ಅದು ಮಾಡ್ಕೊಳ್ರಿ ಅಂತ ಅಂದಮೇಲಿಂದ ನಾವಿಬ್ಬರು ಚೂಸ್ ಮಾಡಿದ್ದೆ ಫಸ್ಟು ಹೈನುಗಾರಿಕೆನ ಮಾಡೋಣ. ಮೊದಲು ಮಾಡ್ತಿದ್ವಲ್ಲ, ಮಾಡೋಣ ಫಸ್ಟು. ಈಗ ಏನೋ ಸದ್ಯದ ಮಟ್ಟಿಗೆ ಸರ್ ನೆಮ್ಮದಿಯಾಗಿ ಅನ್ನ ತಿಂತಾಯಿದ್ದೀವಿ ಅಂದರೆ ಹೈನುಗಾರಿಕೆಯಿಂದನೇ ಈಗ ಸದ್ಯದ ಪರಿಸ್ಥಿತಿಲಿ. ಅದು ಯಾರನ್ನೂ ಕೈ ಬಿಡಲ್ಲ ಸರ್. ಬಸವಣ್ಣ ಇದೆಯಲ್ಲ, ಅದು ಕೈ ಬಿಡಲ್ಲ ಸತ್ಯಾಗ್ಲೂ. ನಿಮ್ಮ ಪಾಲಿಗೆ ಎಷ್ಟು ಜಮೀನು ಬಂದಿದೆ ಸರ್? 12 ಎಕರೆ ಇದೆ ಸರ್. 12 ಎಕರೆ. 12 ಎಕರೆನಲ್ಲಿ ಏನೇನು ಬೆಳೆ ಇದೆ ಸರ್? ಅಡಕೆ, ತೆಂಗು, ಇದು ಹಾಕಿದ್ದೀನಿ ಸರ್. ಏಲಕ್ಕಿ ಇತ್ತೀಚೆಗೆ ನಾನು ರೀಸೆಂಟಾಗಿ ಮಾಡಿದ್ದೀನಿ. ಮೆಣಸು, ಏಲಕ್ಕಿ, ಮಾಮೂಲಿ. ಈಗ ರೀಸೆಂಟಾಗಿ ಒಂದು 3-4 ತಿಂಗಳಿಂದ ನಿಂಬೆ ಮತ್ತು ಇದ್ರದ್ದು ಮೂಸಂಬಿ, ಈ ಥರ ಎಲ್ಲ ಥರದ ಹಣ್ಣು ಗಿಡಗಳು, ಹಲಸು, ಪ್ರತಿಯೊಂದು ಗಿಡನೂ ಹಾಕೊಂಡಿದ್ದೀನಿ. ಜಾಯಿಕಾಯಿ, ಇದ್ರದ್ದು ಎಲ್ಲ ಥರದ ಗಿಡಗಳು ಹಾಕಿದೆ. ನೀರಿನ ಆಶ್ರಯ ಏನು ಸರ್? ನೀರಿನ ಆಶ್ರಯ ನಮಗೇನು ಅಂದರೆ 7 ಕೆರೆದು ಸೋರ್ಸಸ್ ವಾಟರ್, ಕ್ಯಾರಸ್ ಬ್ಯಾಕ್ ವಾಟರ್ ಸರ್. ನಮ್ಮ ಜಮೀನುಗಳೆಲ್ಲ ಬಂದು ನಮಗೆ ನೀರಿಗೆ ಏನಕ್ಕೂ ತೊಂದರೆ ಇಲ್ಲ ಯಾವತ್ತೂ. ನಮ್ಮ ಭೂಮಿಗಳಲ್ಲಿ ನಂದು 12 ಎಕರೆಯಲ್ಲಿ ಬೋರ್ವೆಲ್ ಅನ್ನೋದೇ ಇಲ್ಲ ಸರ್, ಓಪನ್ ವೆಲ್ ಎಲ್ಲ. ಹೌದಾ? ನಾವು ಕುಡಿಯೋಕೆ ಒಂದಕ್ಕೆ ಮಾತ್ರ ಬೋರ್ವೆಲ್ ಹಾಕ್ಸ್ಕೊಂಡಿದ್ವಿ, ಅಷ್ಟು ನೀರಾವರಿ ನಮಗೆ. ಓಪನ್ ವೆಲ್ ನೀರು? ಹ್ಞೂ ಸರ್, ಓಪನ್ ವೆಲ್ಗೆನೆ ಎಲ್ಲ ತೊರೆಗಳು ಅಂತೀವಿ ಸರ್. ನೀರಾವರಿ ವಿಧಾನ ಯಾವುದು ಸರ್? ನಾವು ಮಾಮೂಲಿ ಮೇಲ್ಗಡೆಯಿಂದ ನೀರನ್ನು ಪಂಪ್ ಸೆಟ್ಟಲ್ಲಿ ಆನ್ ಮಾಡಿದ್ರೆ ಗದ್ದೆ ಬ್ಯಾಚ್ ಟು ಬ್ಯಾಚ್ ಗದ್ದೆ ಅದಾಗ ಅದೇ ತುಂಬ್ಕೊಂಡು ಕೆಳಗಡೆ ಪುನಃ ಹಳ್ಳನೇ ಇದೆ. ಮೋಟ್ರಲ್ಲಿ ಹಳ್ಳದಿಂದ ದಿಬ್ಬಕ್ಕೆ ಲಿಫ್ಟ್ ಮಾಡ್ತೀವಿ, ಅಲ್ಲಿಂದ ಗದ್ದೆಗಳೆಲ್ಲ ತುಂಬ್ಕೊಂಡು ಪಾತಿ ಮಾಡಿದ್ದೀವಿ. ಅದ್ರ ಪ್ರಕಾರನೇ ಬಂದು ಪುನಃ ಹಳ್ಳಕ್ಕೆ ಬರ್ತದೆ. ಈಗ ನಿಮ್ಮ ತಂದೆ ನಿಮಗೆ ಜಮೀನು ಕೊಟ್ಟಾಗ ಜಮೀನು ಖಾಲಿ ಇತ್ತಾ? ಇಲ್ಲ ಸರ್, ತೆಂಗು ಇತ್ತು. ತೆಂಗಿತ್ತು. ಅದ್ರ ಮಧ್ಯಕ್ಕೆ ನಾವೀಗ ಮಿಶ್ರ ಬೆಳೆಗಳು ಮಾಡ್ಕೊಂಡು ಶುಂಠಿ ಹಾಕಿದ್ದೆ ಹೋದ್ಸಲಿ. ಈ ಸಲ ಸ್ವಲ್ಪ ರೇಟ್ ಕಮ್ಮಿ ಇದೆ. ಹೋದ್ಸಲಿ ಒಂದು 6200 ಹಂಗೆ ಮಾರಿದ್ದೆ, ಒಂದು 700 ಚೀಲನ ಹೋದ್ಸಲಿ. ಈ ಸಲ ಒಂದು 4 ಎಕರೆಗೆ ಬೇರೆಯವ್ರ ಜಮೀನನ್ನ ಬೋರ್ ಹಾಕ್ಸಿ ಮಾಡಿದ್ವಿ. ಮಾಮೂಲಿ ಅಗ್ರಿಮೆಂಟ್ ತಗೊಂಡು ಮಾಡ್ತೀವಲ್ಲ, ಆ ಥರ ಮಾಡಿದ್ವಿ. ಸ್ವಲ್ಪ ಇವತ್ತು ಇನ್ನೂ 2 ಎಕರೆ ಕಿತ್ತಿಲ್ಲ, ರೇಟ್ ಡೌನ್ ಇದೆ ಫುಲ್ಲು ಬಿಸ್ನೆಸ್ ಎಲ್ಲ. ಅದು ಈಗ ಪುನಃ ಒಂದು 2.5 ಎಕರೆ ನಾಟಿ ಮಾಡಿಸಿದ್ದೀನಿ ಸರ್, ಹೋದ ಫೆಬ್ರವರಿ. ಆಗಲಿ ವಜ್ರೇಶ್ ಅವರೇ, ಆರಂಭದಲ್ಲೇ ತಾವು ಆಯ್ಕೆ ಮಾಡಿದ ಹೈನುಗಾರಿಕೆ. ಹೌದು ಸರ್. ಅಲ್ವಾ? ನಿಮಗೆ ತುಂಬ ಏನು ವಿಶ್ವಾಸ ಆಯ್ತಾ ಇದರಲ್ಲಿ ನಾನು ಆದಾಯ ಮಾಡ್ಬೋದು ಅಂತ? ಸರ್ 100% ಹೈನುಗಾರಿಕೆಯಲ್ಲೇ ಆದಾಯ ಮಾಡೋಕ್ಕಾಗ ಸರ್. ಈಗ ರೆಸ್ಟೋರೆಂಟು ಮತ್ತು ಕಾಂಟ್ರಾಕ್ಟ್ ಎಲ್ಲ ನೋಡಿದ್ವಲ್ಲ, ಕಂಡೋರು ನಂಬಿ ಬಂಡವಾಳ ಹಾಕಿದ್ರೆ ಅದರಲ್ಲಿ 10 ರೂಪಾಯಿ ಆದಾಯನು ಮಾಡ್ತೀವಿ ಅನ್ನೋ ಗ್ಯಾರಂಟಿನೇ ಇಲ್ಲ ಸರ್ ಅದರಲ್ಲಿ. ಹೈನುಗಾರಿಕೆಯಲ್ಲಿ ಮತ್ತು ವ್ಯವಸಾಯದಲ್ಲಿ ಏನು ಅಂದರೆ, ನಾವು ಯಾವತ್ತಿದ್ರೂ ಭೂಮಿ ತಾಯಿಗೆ ಹಾಕಿದ್ರೆ ಭೂಮಿ ತಾಯಿ ಮೋಸ ಮಾಡಲ್ಲ ಅನ್ನೋದೊಂದು ಭಾಳ ದೃಢವಾದ ನಂಬಿಕೆ ಮೊದಲಿಂದನೂ ಇತ್ತು. ನಮ್ಮ ತಾತವ್ರಿಗೆ 130 ಎಕರೆ ಜಮೀನಿರೋದು. ನಮ್ಮ ತಂದೆ ಅಣ್ಣ ತಮ್ಮದಿರೆಲ್ಲ ಡಿವೈಡ್ ಆಗಿ ನಮ್ಮ ತಂದೆಗೆ 26 ಎಕರೆ ಜಮೀನು ಬಂದಿದೆ. ನಮ್ಮ ತಾತಂಗೆ 130 ಎಕರೆ ಜಮೀನು ಇದ್ದಿದ್ದು. ಅದನ್ನೆಲ್ಲ ವ್ಯವಸಾಯದಲ್ಲೇ ನಮ್ಮ ತಂದೆ ತಾತ ಎಲ್ಲ ಮೂಲ ವ್ಯವಸಾಯಗಾರರೇ. ಸರಿ, ಹಾಗಾಗಿ ಹೈನುಗಾರಿಕೆನ ಶುರು ಮಾಡಿದ್ರಿ? ಹೌದು. ಅಲ್ವೇ? ಅಂದರೆ ಝೀರೋಯಿಂದ ಸ್ಟಾರ್ಟ್ ಮಾಡಿ? ಝೀರೋ ಸರ್, 100% ಆಗಿ ರೆಸ್ಟೋರೆಂಟಲ್ಲೆಲ್ಲ ಲಾಸ್ ಆಗಿ ಝೀರೋಯಿಂದನೇ ಸ್ಟಾರ್ಟ್ ಮಾಡಿದ್ದು. ಅವತ್ತಿನ ಪರಿಸ್ಥಿತಿಲಿ ಒಂದು ಹಸು ತಗೊಳಕ್ಕೂ
ಸ್ವಲ್ಪ ಈ ಸಂಘ ಸಂಸ್ಥೆಗಳು ಇರ್ತಾವಲ್ಲ, ಧರ್ಮಸ್ಥಳ ಸಂಘ ಅದು ಇದು, ಆ ಥರದಲ್ಲೇ ತಗೊಂಡು ಒಂದು ಹಸು ಶುರು ಮಾಡಿದ್ದು. ಇವತ್ತು ಒಂದು 5-6 ಕರು, ಒಂದು 8 ಹಸು ಹಾಲು ಕೊಡುವಂಥದ್ದು ಎಲ್ಲ ಒಂದು ಟೈಮ್ಗೆ ಒಂದು 50-55 ಲೀಟ್ರ್ ತನಕನೂ ಹಾಕಿದ್ದೀವಿ. ಈಗ ಅಟ್ ಪ್ರೆಸೆಂಟ್ ಒಂದು 27-26 ಲೀಟ್ರು ಈಗೆಲ್ಲ 5 ತಿಂಗಳು 6 ತಿಂಗಳು ಹಸುಗಳು ಇದಾಗಿರೋದ್ರಿಂದ ಮಾಡ್ತಾಯಿದ್ದೀವಿ ಸರ್. ಹೇಳಿ ತೇಜಸ್ವಿನಿ ಅವರೇ, ನಿಮ್ಮ ಕೆಲಸ ಕಾರ್ಯ ಏನಿರುತ್ತೆ ಹೈನುಗಾರಿಕೆನಲ್ಲಿ? ಸರ್, ಇವಾಗ ಮುಂಚೆ ಎಲ್ಲ ಒಂದು ಸ್ವಲ್ಪ ಲೇಬರ್ಗಳ ಜೊತೆನೇ ಮಾಡಿಸ್ತಾ ಇದ್ವಿ ಕೆಲಸನ. ಇವಾಗ ಅವ್ರದ್ದು ನೋಡ್ತಾ ಸ್ವಲ್ಪ ನಾನು ಫ್ರೀನೇ ಇರ್ತೀನಿ. ಹಂಗಾಗಿ ಏನು ಮಾಡ್ತಾಯಿದ್ದೀವಿ, ಇವಾಗ ತುಂಬ ಅವಶ್ಯಕತೆ ಇದ್ದಾಗ ಮಾತ್ರ ಲೇಬರ್ಗಳನ್ನ ಕರ್ಕೊತಾ ಇದ್ದೀವಿ. ಈಗ ನಾನು ವಜ್ರೇಶ್ ಇಬ್ಬರೇ ಮೇಂಟೈನ್ ಮಾಡ್ತಾಯಿದ್ದೀವಿ. ಏನಿದೆ ಮಾಮೂಲಿ ಸಂಜೆ ಟೈಮಲ್ಲಿ 4 ಗಂಟೆಗೆ, ಇವಾಗ ಡೈರಿ ಎಲ್ಲ ಟೈಮಿಂಗ್ಸ್ ಚೇಂಜ್ ಆಗಿಬಿಟ್ಟಿದೆ. 4 ಗಂಟೆಗೆ ಹಸುವನ್ನ ಹಾಲು ಕರಿಯೋಕ್ಕೆ ಒಂದು ಕಡೆಗೆ ಕಟ್ತೀವಿ. 4:50 ನಮ್ಮಿಬ್ರದ್ದು ಒಂದು 5 ಹಸು ಹಾಲು ಕರೆದಾಗಿರುತ್ತೆ. ಮಿಷಿನ್ ಹಾಕೋದು, ಅವ್ರಿಗೆ ಏನಾದರೂ ಸ್ವಲ್ಪ ಹೆಲ್ಪು ಮಿಷಿನೆಲ್ಲ ಅವ್ರು ಹಾಕ್ತಾರೆ. ಅವ್ರು ಇರಲಿಲ್ಲ ಅಂದರೂ ನಾನು ಹಾಕ್ಕೊತೀನಿ. ನಿಮಗೆ ಗೊತ್ತಿದೆ? ಗೊತ್ತಿದೆ. ಮುಂಚೆ ಅಂತೂ ಮುಟ್ಟಕ್ಕೂ ಎದುರ್ಕೋತಾ ಇದ್ದೆ ನಾನು. ಇವಾಗ ಅವ್ರಿಲ್ಲ ಅಂದ್ರೂ ನಾನು ಒಬ್ಬಳೇ ಹಾಕ್ಕೊಂಡು ಮೇಂಟೈನ್ ಮಾಡ್ತೀನಿ ನಾನು. ಆಮೇಲೆ ಹಾಲು ಕರಿಯೋದಕ್ಕಿಂತ ಮುಂಚೆ ಒಂದು 20 ಮಿನಿಟ್ಸ್ ಮುಂಚೆ ಫೀಡ್ಸ್ ಎಲ್ಲ ಹಾಕೋದು ಅದೆಲ್ಲ ಮಾಡ್ತೀವಿ. ಅದಕ್ಕೆಲ್ಲ ಮುಂಚೆ ಕಂಪ್ಲೀಟಾಗಿ ಲೇಬರ್ಗಳ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ವಿ. ಇವಾಗ ಅದನ್ನೆಲ್ಲ ನಾವೇ ಮೇಂಟೈನ್ ಮಾಡ್ಕೊತೀವಿ. ಅದು ಎದ್ದು 4 ಗಂಟೆಗೆ ಹೇಳೋದು ಆ್ಯಕ್ಚುಲಿ ನಾವು ಇವಾಗ 4 ಗಂಟೆಗೆ ಎದ್ದಾಗ ಏನು ಮುಂಚೆ ಹಸುಗಳನ್ನ ನೀಟ್ ಮಾಡಿ ಅದು ಸಗಣಿ ಎಲ್ಲ ತೆಗೆದು ಆಮೇಲಿಂದ ಹಸು ಹಾಲು ಕರೆಯೋದಕ್ಕೆ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ನಾನೇ. 4 ಗಂಟೆಗೇ ಯಾರೂ ಬರಲ್ಲ ಆಳುಗಳು, ಹಂಗಾಗಿ ಅದನ್ನು ನಾನು ಅವ್ರಿಗೆ ಹೆಲ್ಪ್ ಮಾಡಿಕೊಡ್ತೀನಿ. ಆಮೇಲೆ ಅವ್ರು ಹಾಲು ಕರ್ಕೊತಾರೆ, ನಾನು ನೆಕ್ಸ್ಟು ಮಕ್ಳುಗಳಿಗೆ ಇದು ಮಾಡಿ ಕಳಿಸ್ಕೊಡೋದು. ಪ್ರತಿ ದಿವಸ ಬೆಳಗ್ಗೆ 4 ಗಂಟೆಗೆ ಖಂಡಿತ ಇದು ಹೇಳ್ತೀನಿ. 100% ಹೇಳ್ಬೇಕು ಸರ್. 4 ಗಂಟೆಗೆ ಪ್ರತಿದಿನ ಹೇಳ್ಬೇಕು. ಇವಾಗ ಟೈಮಿಂಗ್ಸ್ ಚೇಂಜ್ ಆಗೋವರೆಗೂ, ಡೈರಿದು ಟೈಮಿಂಗ್ಸ್ ಚೇಂಜ್ ಆಗೋವರೆಗೂ, ಕೆಲವೊಂದ್ಸರಿ 6 ಗಂಟೆಯಿಂದ 7:30ವರೆಗೂ ಮಾಡ್ತಾರೆ. ಅವಾಗೇನು 4 ಗಂಟೆಗೆ ಎದ್ದೇಳೋ ಅವಶ್ಯಕತೆ ಇಲ್ಲ. ಇವಾಗ 1.5 ತಿಂಗಳಿಂದ 4 ಗಂಟೆಗೆ ಎದ್ದೇಳ್ತಾ ಇದ್ದೀವಿ ಸರ್. ಡೈರಿ ಟೈಮಿಂಗ್ಸ್ ಏನೀಗ 5ರಿಂದ 6. ಹೌದಾ? ಹಂಗಾಗಿ 4:50 ಮುಗಿಯುತ್ತೆ, 10 ನಿಮಿಷ ಮುಂಚೆ ತೊಗೊಂಡು ಹೋಗ್ತಾರೆ. ಓಕೆ ಮೇಡಮ್, ಹಾಲು ಕರೆಯೋದು ಅಷ್ಟೇ ಅಲ್ಲದೆ ಬೇರೆ ಇನ್ನೇನೇನು ಕೆಲಸ ಮಾಡ್ತಿರ್ತಾವು? ಮೇವಿನ ಬೆಳೆಗಳ ಬೇಸಾಯದ ಬಗ್ಗೆ ಏನಾದ್ರು ಗಮನ ಹರಿಸಿದಿರಾ? ಇಲ್ಲ ಕೊಟ್ಟಿಗೆ ಸ್ವಚ್ಛತೆ, ಬೇರೆ ಕೊಟ್ಟಿಗೆ ಸ್ವಚ್ಛತೆ ಎಲ್ಲ ಮಾಡ್ತಾ ಇದೀವಿ ನಾವೇ. ಹೌದಾ? ಆಮೇಲೆ ಹಸುಗಳಿಗೆ ಮೇವು ಹಾಕೋದು, ಮೇವು ಕಟ್ ಮಾಡೋದು ಮಿಷಿನ್ ಇದೆ. ಆ ಮಿಷಿನ್ಗೆ ಮೇವನ್ನ ಕೊಡೋದು. ಮೇವು ಹಸುಗೆ ಒಂದು 3 ಟೈಮು 3 ದೊಡ್ಡ ಬಕೆಟ್ಗಳಲ್ಲಿ ಇಡ್ತೀವಿ ಮೇವನ್ನ ಹಸುಗೆ. ಅದನ್ನೆಲ್ಲ ನಾನೇ ಮೇಂಟೈನ್ ಮಾಡ್ತೀನಿ ಸರ್. ಅವ್ರು ಇಲ್ಲದೆ ಇದ್ದಾಗ ಅಥವಾ ಇಬ್ಬರು ಜೊತೆನಲ್ಲೇ ಮಾಡ್ತಾ ಇದ್ದೀವಿ, ಕೈ ಜೋಡಿಸ್ತಾ ಇದ್ದೀವಿ. ಆರಾಮಾಗಿ ಏರ್ಪೋರ್ಟಲ್ಲಿ ವಿಮಾನ ನೋಡ್ಕೊಂಡಿದ್ದೆ. ಈ ದಿನ ಬೆಳಗಾದ್ರೆ ಹಸು ಸಗಣಿ ನೋಡ್ಬೇಕಲ್ಲ? ಇಲ್ಲ ಸರ್, ನನಗೆ ಯಾವತ್ತೂ ಹಂಗೆ ಅನಿಸಿಲ್ಲ ಸರ್. ಕಾಮಧೇನು ಹೆಂಗೆ ಅಂತಂದರೆ, ಈ ಕಲ್ಪವೃಕ್ಷ ಮತ್ತು ಕಾಮಧೇನು ಹೆಂಗೆ ಅಂತಂದರೆ ಎಲ್ಲದರಲ್ಲೂ ಅದರಿಂದ ಇದೇ ಸಿಗುತ್ತೆ. ಕಲ್ಪವೃಕ್ಷದಲ್ಲಿ ಹೆಂಗೆ ಹೇಳಿ, ಒಂದು ಎಳ್ಳಿರಿಂದ ಹಿಡಿದು ಕಾಯಿಂದ ಹಿಡಿದು ಕಾಯಿಮಟ್ಟೆಯಿಂದ ಹಿಡಿದು ಗುದ್ಮಟ್ಟೆಯಿಂದ ಹಿಡಿದು ಪ್ರತಿಯೊಂದು ಹೆಂಗೆ ಬಳಕೆಗೆ ಬರುತ್ತೋ ಹಂಗೆ ಈ ಕಾಮಧೇನುನಲ್ಲೂ ಅಷ್ಟೇ. ಗಂಜಲದಿಂದ ಹಿಡಿದು ಸಗಣಿಯಿಂದ ಹಿಡಿದು ಹಾಲಿಂದ ಹಿಡಿದು ಎಲ್ಲವೂ ಬಳಸುವಂಥದ್ದು. ನನಗೆ ಯಾವತ್ತಿಗೂ ಹಂಗೆ ಅನಿಸಿಲ್ಲ. ಹಳ್ಳಿನಲ್ಲಿರೋದ್ರಿಂದ ಒಂದು 10 ವರ್ಷ ಆಯಸ್ಸು ಜಾಸ್ತಿ ಆಗುತ್ತೇನೋ ಅನ್ನೋ ಭಾವನೆಯಲ್ಲಿ ಇದ್ದೀನಿ. ಖುಷಿ ಇದೆ ನನಗೆ. ಹೇಳಿ ವಜ್ರೇಶ್ ಅವರೇ, ಹೇಗೆ ಶುರು ಮಾಡಿದ್ರಿ, ಹೇಗೆ ಅಭಿವೃದ್ಧಿ ಹೊಂದಿದ್ರಿ? ಸರ್ ಅದೇ ಒಂದೇ ಹಸುವಿಂದ ಶುರು ಮಾಡಿದ್ವಿ ಸರ್. ಅದಾದಮೇಲಿಂದ ಈಗೇನು ಅನ್ನಿಸ್ತು, ಈಗ ಯಾರ್ದೋ ಹತ್ರ ನಾವು ಹೋಗಿ ಸಾಲ ಮಾಡೋದು, ಕೆಲಸ ತಗೊಂಡು ಅದು ಇದು ಮಾಡಿ ಎಲ್ಲನೂ ಇದು ಮಾಡೋ ಬದಲು ತಡಿಯಪ್ಪ ನಮ್ಮ ಜಮೀನು ಇಂಪ್ರೂವ್ ಆಗುತ್ತೆ, ನಾವು ಇಲ್ಲೇ ಇತ್ಕೊಂಡು ಇಲ್ಲೇ ಮಾಡೋಣ, ಮಕ್ಕಳನ್ನು ಇಲ್ಲೇ ಓದಿಸ್ಕೋಬೋದು. ಎಲ್ಲ ಈಗ ಆಲ್ಮೋಸ್ಟ್ ಅಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಸವಲತ್ತು ಇದೆ ಸರ್. ಮೊದಲು ಸಿಟಿ ಥರ ಏನಿಲ್ಲ. ಈಗ ಹಳ್ಳಿಗಳಲ್ಲಿ ನಿಮಗೆ ಗೊತ್ತು, ಈಗ ಊರೊಳಗಡೆ ಬೇಕ್ರಿಗಳಾಗಲಿ, ಮೆಡಿಕಲ್ ಸ್ಟೋರ್ಸ್ ಆಗಲಿ, ಇನ್ನೊಂದಾಗಲಿ ಮತ್ತೊಂದು. ಈಗ ಹಳ್ಳಿಗೆ ಕರೋನಾ ಬಂದು ಸ್ವಲ್ಪ ಜನಕ್ಕೆ ಮೋಸ ಆಯಿತು ಅನ್ನೋದು, ಲಾಸ್ ಆಯಿತು ಅನ್ನೋದಕ್ಕಿಂತ ಜಾಸ್ತಿ ಜೀವನದ ಪಾಠ ಕಲಿಸಿದೆ ಕರೋನಾ ಅನ್ನೋ ಕಾಯಿಲೆ. 100%. ಈಗ ನಾವೆಲ್ಲ ಹೋಯ್ತಾನೆ ಇರಲಿಲ್ಲ ಸರ್. ಇಲ್ಲೆಲ್ಲ ಎಷ್ಟು ವರ್ಷ ಬದುಕ್ತಿದ್ವೋ ಏನೋ ಗೊತ್ತಿಲ್ಲ, ಇಲ್ಲಿ ವಾತಾವರಣಕ್ಕೆ, ಇಲ್ಲಿ ಇದಕ್ಕೆ. ಅಲ್ಲೇನು ಅಂದರೆ ಆರಾಮ್ಸಾಗಿ 4ರಿಂದ 1 ಬೆಳಿಗ್ಗೆ 2 hours, ಸಂಜೆ 2 hours ಕೆಲಸ ಮಾಡ್ತೀವ. ಕೆಲಸ ಮಾಡಿದ್ಮೇಲೆ ಹೆಂಡ್ತಿ ಮಕ್ಳ ಜೊತೆ ಆರಾಮ್ಸಾಗಿ ತೋಟದಲ್ಲಿ ಓಡಾಡ್ಕೊಂಡು, ಒಳ್ಳೆ ಗಾಳಿ ವಾತಾವರಣ, ಒಳ್ಳೆ ಫುಡ್ಡು. ಆಮೇಲೆ ಅಲ್ಲಿ ಅಕ್ಕಪಕ್ಕದ ರೈತರು ನಮಗೇನು ಅಂದರೆ ಬೆಳೆದ್ರೆ, ನಾವೀಗ ಗೌಡ್ರ ಮನೆಯವರು ತಗಪ್ಪ ಸೊಪ್ಪು ತರಕಾರಿ ಫ್ರೆಶಸ್ ಏನೇ ಬೆಳೆದ್ರೂ ತಡಿ ನಮ್ಮ ಗೌಡ್ರ ಮನೆಗೆ ಕೊಡಬೇಕು, ತಗೊಂಡೋಗ್ಬೇಕು. ಈಗ ಈ ಟೈಮಲ್ಲಿ ತಡ್ನಿ, ಹೆಸರು, ಉದ್ದು, ಹಸ್ರುಗಳು ಸಿಟಿಲಿದ್ದಾಗ ತಿನ್ನೋ ಯೋಗನೇ ಇರಲಿಲ್ಲ ಸರ್. ಅದು ಇವಾಗ ನಿಜವಾಗ್ಲೂ ಈ ಟೈಮಲ್ಲಿ ತಿನ್ನೋಕ್ಕೆ ಆಗಲ್ಲ, ಅಷ್ಟು ತಂದು ಕೊಡ್ತಾರೆ ಜನ. ಅಷ್ಟು ಬಾಂಧವ್ಯ ಇರ್ತದೆ. ಹಳ್ಳಿ ಜೀವನನೇ ಚಂದ. 100% ಆಗಿ ನಮ್ಮ ಹಳ್ಳಿ ಜೀವನಕ್ಕಿಂತ. ನೀವು ಮೊದಲನೇ ಹಸು ಖರೀದಿ ಮಾಡಿದ್ರಲ್ಲ? ಹೌದು ಸರ್. ದುಡ್ಡಿಗೆ ಯಾವುದೋ ಧರ್ಮಸ್ಥಳ ಸಂಘದ. ಓಕೆ. ಎಷ್ಟು ಸಾಲ ಮಾಡಿದ್ರಿ ಸರ್? 52,000 ಸರ್. ಓಕೆ. ಎಲ್ಲಿಂದ ತಂದ್ರಿ ಹಸುನ? ಇಲ್ಲೇ ಇದ್ರ ಹತ್ರ ಆಲಂಬಡಿ ಇದು ಅಂತಿದೆ ಸರ್, ಅಲ್ಲಿ ರವಿಯರ ಹತ್ರ ಒಂದು
56,000 ಕೊಟ್ಟು ಒಂದು ತಗೊಬಂದೆ ಸರ್. ನೀವು ಹೋಗಿದ್ರಾ ತೇಜಸ್ವಿನಿ ಅವರೇ? ಸರ್ ಅದು ನನ್ನ ಒತ್ತಾಯಕ್ಕೆ ತೊಗೊಂಡಿದ್ದು ಒಪ್ತಿರ್ಲಿಲ್ಲ ಯಾವುದೇ ಕಾರಣಕ್ಕೂ. ಹಸು ನಮಗೆ ನಿನ್ಗೆ ಅದ್ರ ಗೊತ್ತೇ ಇಲ್ಲ, ನಿನಗೆ ಅದ್ರ ಬಗ್ಗೆ ಖಂಡಿತ ಬೇಡ, ನಮಗೆ 1 ಲೀಟ್ರ್ ಹಾಲು ಡೈರಿನಲ್ಲಿ ತೊಗೊಬಂದು ಮಕ್ಳಿಗಾಗುತ್ತೆ. ನನ್ನ ಮಕ್ಕಳು ಸ್ವಲ್ಪ ವೀಕ್ ಇದ್ದಾರೆ, ಹಂಗಾಗಿ ಮನೆಗೋಸ್ಕರ ನಮಗೆ ತೊಗೊಳ್ಳೋಣ ಕಣ್ರಿ ಒಂದು ಅಂತ ಹಿಂಸೆ ಕೊಟ್ಟು ತರಿಸ್ದೆ. ಅವ್ರು ಬಿಲ್ಕುಲ್ ಒಪ್ಪಿರಲಿಲ್ಲ. ಅವತ್ತು ನಾನು ಸಂಘದಿಂದನೇ ಎತ್ಬಿಟ್ಟು ನೀವು ನೋಡೋಣ ಇದೊಂದು ಎಕ್ಸಾಮು, ಇದೊಂದು ದಯವಿಟ್ಟು ತಗೊಬನ್ನಿ ಅಂತ ಹಿಂಸೆ ಕೊಟ್ಟು ತರಿಸ್ದೆ ನಾನು. ನೋಡಿದ್ರ ಸಂಘ ನೀವೇ ಸೇರ್ಕೊಂಡಿದ್ದ? ನಾನೇ ಸಂಘದಲ್ಲಿರೋದು ಸರ್, ಅದು ಹೆಣ್ಮಕ್ಳಿಗೆ ಕೊಡೋದು ಧರ್ಮಸ್ಥಳ ಸಂಘ. ನೀವು ಯಾವಾಗ ಸೇರ್ಕೊಂಡಿದ್ರಿ? ನಾನು ಈ ಊರಿಗೆ ಬಂದಲ್ಲ ಸರ್ ಕರೋನಾದಿಂದ, ಆ ಟೈಮಲ್ಲಿ ಧರ್ಮಸ್ಥಳ ಸಂಘಕ್ಕೆ ನಾನು ಸೇರ್ಕೊಂಡಿದ್ದೆ. ಹೌದಾ? ಅಂದ್ರೆ ನಿಮಗೆ ಮುಂಚೆ ಐಡಿಯಾ ಇತ್ತಾ ಇಲ್ಲೆಲ್ಲ ಹಣ ಉಳಿತಾಯ ಮಾಡಿದ್ರೆ ದುಡ್ಡು ಕೊಡ್ತಾರೆ ಅಂತ? ಅದೇ ಸೇರ್ಕೊಂಡಿದ್ದೀವಿ ಅಂತೆಲ್ಲ ಮಾತಾಡ್ತಾ ಇದ್ರು, ಆದರೆ ಎಷ್ಟು ಬೆನಿಫಿಟ್ ಅದು ಏನು ಅದೆಲ್ಲ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ನಾನು ಬಂದಮೇಲಿಂದ ಇರಲಿ ಒಂದು ನಂದನು ಹಂಗೆ ಅನ್ನೋ ಹಾಗೆ ಒಂದು ಸೇರಿಕೊಂಡೆ. ಅಂದರೆ ಈಗ ಹಸು ತರಕ್ಕೆ ಹೋದಾಗ ನೀವು ದೊಡ್ಡ ಮಟ್ಟದಲ್ಲಿ ಹೈನುಗಾರಿಕೆ ಮಾಡ್ತೀನಿ ಅಂತ ಖಂಡಿತ ನಿರೀಕ್ಷೆ ಇರಲಿಲ್ಲ ಸರ್. ಇದೊಂದನ್ನೇ ಮೇಂಟೈನ್ ಮಾಡಿದ್ರೆ ಸಾಕಪ್ಪ, ನಾನು ನಮ್ಮ ಮನೆಯವ್ರು 2 ತಿಂಗಳಾದ್ಮೇಲೆ ಕೊಟ್ಬಿಡ್ತಾರೇನೋ ಇದನ್ನು ಅನ್ನೋ ಥರದಲ್ಲೇ ಇದ್ವಿ. ಹಂಗಾಗಿ ಕೊನೆಗೂ ಅವ್ರು ನಂಬಿಕೆ ಇಲ್ದೇ ಕರುನ ಬಿಟ್ಬಿಟ್ಟು ಬರೀ ಹಸು ಮಾತ್ರ ತಂದಿದ್ರು. ಅವಾಗ ತಾನೇ ಅದು ಕರು ಹಾಕಿತ್ತಂತೆ, ನಮಗೆಲ್ಲ ಎಳೆದಾಡೋಕ್ಕಾಗಲ್ಲ ಅಂತೇಳಿ ಒಂದು ತಂದರು. ಅದು ಕಂಟಿನ್ಯೂಸ್ ಆಗಿ ಒಂದು 15 ದಿನದಿಂದ ಹಿಂಸೆ ಕೊಟ್ಟಿದ್ದೆ ಇವ್ರಿಗೆ. ಕೊನೆಗೆ ನನ್ನ ಹಿಂಸೆ ತಡಿಲಾರ್ದೆ ಅದನ್ನೊಂದು ಆಲ್ ಬ್ಲ್ಯಾಕ್ ಕಪ್ಪು ತಂದರು. ಅದು ಲಕ್ಷ್ಮೀ ನಮ್ಮ ಮನೆಗೆ ಬಂಧುಗಳಿಗೆ ಒಂದು ಸ್ವಲ್ಪ ಚೆನ್ನಾಗಿದ್ದೀವಿ ಸರ್ ನಾವು. ಹೇಳಿ ಸರ್, ಮುಂದೇನಾಯ್ತು ಹೇಳಿ. ಒಂದು ಹಸು ತಂದ್ರಿ? ಒಂದು ಹಸು ತಂದ್ವಿ ಸರ್. ಅದೇ ಒಂದು ಹಸು ತಂದ್ಮೇಲಿಂದ ಈಗ ಏನಾಯಿತು ಅಂದರೆ ಬೇರೆ ಕೆಲಸಗಳು ಬಿಟ್ಟು ತಡೆ ನೋಡಪ್ಪ, ಹೆಂಗಿದ್ರು ನಮ್ಮದೇ 12 ಎಕರೆ ತೋಟದಲ್ಲಿ ಮೇವು ಹಾಕಿದ್ವಿ, ಸೀಮೆ ಕಡ್ಡಿ. ಅಂದರೆ ಹಿಂಗೆ ಪಕ್ಕದಲ್ಲಿ ಸ್ನೇಹಿತರು ಹೇಳಿದ್ರು, ಈ ಥರ ಮಾಡು, ಈ ಥರ ಮೇವು ಹಾಕು, ನಿಂದೇ ಜಮೀನು ಐತೆ, ಬಿಟ್ಟರೆ ಬೇಲಿ ಹಾಕಿದ್ಯಾ ಸುತ್ತ ಈಗೇನು ಮಾಡಿದ್ವಿ, ಒಂದು ಹಸು ಇತ್ತಲ್ಲ ಆಗ ಬಿಟ್ಟು ಓಡಿಸ್ತಾ ಇದ್ವಿ. ಬಿಟ್ಟು ಓಡಿಸಿದ್ರೆ ಅದೇ ಎಲ್ಲ ಕಡೆ ಮೇಯ್ಕೊಂಡು ಆರಾಮ್ಸಾಗಿ ಬಂದು ಹಾಲು ಕೊಡ್ತಾಯಿತ್ತು, ಎಲ್ಲ ಮಾಡ್ತಿತ್ತು. ಅದೊಂದು 5-6 ಲೀಟ್ರ್ ತಗೊಂಡೋಗಿ ಹಾಕೋದಂದರೆ ಅದೇನಾಯಿತು, ಈಗ 15 ದಿನಕ್ಕೊಂದ್ಸಲಿ ಡೈರಿಗಳಲ್ಲಿ ಹಾಲಿನ ಪೇಮೆಂಟ್ ಇರೋದ್ರಿಂದ, ಇವ್ರು ಸಂಘ ಎತ್ಕೊಟ್ಟಿರೋದ್ರಿಂದ ಆ ಸಾಲ ತೀರಿಸ್ತಾ ಬಂತು. ಈಗ ನಾವು ಅದೇ ರೆಸ್ಟೋರೆಂಟ್ಗಳಲ್ಲಿ ಪಿಗ್ನಿ, ಈ ತಿಂಗ್ಳಕ್ಕಂತೂ ಆ ಕಂತು ಈ ಕಂತೆಲ್ಲ ನೋಡ್ತಿದ್ವಲ್ಲ, ಕಟ್ಟಕ್ಕಾಯ್ತಿರಲಿಲ್ಲ. ಇಲ್ಲಿ ಹುಡುಗರು ಸಂಬಳ ಕೊಡೋದ, ಇಲ್ಲ ಇದು ಕೊಡೋದ, ಆಮೇಲೆ ಅನ್ನಿಸ್ತಾ ಆದಾಯ ಇದೆ ಅಂತ. ಆಮೇಲೆ ನಾವು ರೈತರು ಏನು ಮಾಡ್ತೀವಿ ಅಂದರೆ ತಪ್ಪು ಮಾಡ್ತೀವಿ ಸರ್ ಒಂದೊಂದ್ಸಲಿ. ಈಗ ಮಾಡೋಕ್ಕೆ ಶುರು ಮಾಡಿದ್ಮೇಲಿಂದ ಸಂಪೂರ್ಣವಾಗಿ ಅದನ್ನೇ ಒಂದೇ ಮಾಡಬೇಕು. ಈಗ ಹೈನುಗಾರಿಕೆ ಹಸು ಮಾಡ್ತಾಯಿದ್ದೀವಿ, ಅದ್ರ ಜೊತೆಲಿ ಮಿಶ್ರದಲ್ಲಿ ಒಬ್ಬರನ್ನೇ ಏನೇ ಮಾಡ್ತೀನಿ ಆದಾಯದಲ್ಲಿ ಅಂದರೆ, ಈಗ ಕರು ಬಿಡ್ಬಿಟ್ಟು ಬಂದೆ ಅನ್ನಲ್ಲ, ಅದು ಲಾಸ್ ನನಗೇನೆ. ಇವ್ರು ಹೇಳಿದ್ರು ಕರು ಹಿಡ್ಕೊಂಬನಿ ಅಂತ. ನನ್ನ ಡಿಗ್ರಿ ಟೈಮಲ್ಲಿ ನಾನು ಹಸು ಮಾಡಿದ್ದಾಗ ನಾನು ಬೇರೆಯವ್ರನ್ನ ನಂಬ್ಕೊಂಡು, ಇದೇ ಮೈಸೂರಲ್ಲಿ ನಮ್ಮದು ತೋಟ ಇತ್ತು ಭೋಗಾದಿಲಿ, ನಮ್ಮ ಸಿಸ್ಟರ್ಸ್ದು. ಅಲ್ಲಿ ನಾನು ಕಾಲೇಜ್ ಟೈಮಲ್ಲೇ ನಾನು ಹಸು ಮಾಡಿದ್ನಲ್ಲ, ಅವಾಗೆಲ್ಲ ನೋಡ್ಕೊಳ್ಳೋ ಲಾಸ್ ಆಗಿತ್ತು. ಯಾಕಪ್ಪ ಈಗ ತಾನೇ ರೆಸ್ಟೋರೆಂಟೆಲ್ಲ ಲಾಸ್ ಆಗಿ ಸುಧಾರಿಸ್ಕೊಂಡು ಈಗ ತಾನೇ ಒಂದು ಸ್ವಲ್ಪ ಒಂದು ಲೆವೆಲ್ಗೆ ಇದ್ದೀವಿ, ಪುನಃ ಈ ಹಸು ಎಲ್ಲ ಮಾಡ್ಕೊಂಡು ಲಾಸ್ ಆಗಿ ಜೀವನನ ಪುನಃ ಯಾಕೆ ಹಿಂಸೆ ತಗೊಳ್ಳೋದು ಅಂತೇಳಿ ನಾನು ಬೇಡ ಅಂತ, ಇವ್ರು ಎಷ್ಟು ಒತ್ತಾಯ ಕೊಟ್ಟರು ಬೇಡ ಅಂತಲೇ ಡಿಸೈಡ್ ಯಾರು ಬಳಿಯೋದು ಸಗಣಿ ಎಲ್ಲ ಇದು ಮಾಡೋದಂತ. ಅದಾದಮೇಲೆ ಕ್ರಮೇಣ ಒಂದೊಂದೇ ಪೇಮೆಂಟಲ್ಲಿ ಒಂದೊಂದೇ ಇದರಲ್ಲಿ ಟಗರು ಮರಿಗಳು ಇದು ಎಲ್ಲ ತಂದ್ವಿ. ಈಗ ಚೆನ್ನಾಗಿದೆ ಸರ್. ಅದು ಒಂದಕ್ಕೊಂದು. ಈಗ ನಾವು ಹಸುಗೆ ಹಾಕೋ ಮೇವಲ್ಲೇ ಟಗರು ಮರಿಗಳು ತಿನ್ಕೊಂತವೆ, ಅವು ಬೆಳ್ಕೊಂತವೆ. 13,000ಕ್ಕೆ ಹೇಮಗಿರಿ ಜಾತ್ರೆಯಲ್ಲಿ ತಗೊಂಬಂದಿದೆ ಸುಮ್ಮನೆ. ಈಗ ಹೋಗೋ ಬಕ್ರಿ ಹಬ್ಬದಲ್ಲಿ 64,000 ಕೊಟ್ಟೆ 3ನ. ಎಷ್ಟು ತಂದಿದ್ರಿ? 3 ಸಾವಿರ ತಂದಿದ್ದು. ಹೌದಾ? ಸುಮ್ಮನೆ ಜಾತ್ರೆ ನೋಡೋಕ್ಕೆ ಅಂತ ಹೋಗಿದ್ವಿ, ಅಲ್ಲಿ ವ್ಯಾಪಾರ ಮಾಡಿದೆ, ತಗೊಬಂದೆ. ಹಸು ಜೊತೆ ಬಿಟ್ವಿ, ಹಸು ಜೊತೆನೇ ಎಲ್ಲೋ ಹೋಯ್ತಿರಲಿಲ್ಲ, ಹಸು ಜೊತೆನೇ ಓಡಾಡ್ಕೊಂಡು ಹಸು ಜೊತೆಲೇ ಮೇಯ್ಕೊಂಡು ಚೆನ್ನಾಗಿ ಬಂದಿದ್ವಿ. ವಜ್ರೇಶ್ ಅವರೇ, ಈಗ ಒಂದು ಹಸು ಸಾಕಿದ್ರಿ, ಹಾಲನ್ನ ಮಾರಾಟ ಮಾಡಿದ್ರಿ, ಅದರಿಂದ ಸಾಲ ತೀರ್ತಾ ಬಂತು. ನಿಮಗೆ ಅನ್ನಿಸ್ತಾವಾಗ ಇನ್ನೊಂದೆರಡು ಹಸು ಕಟ್ಕೋಬೇಕು ಅಂತ? ಹೌದು ಸರ್, ಕಟ್ಕೋಬೇಕು ಅಂತ ಅನ್ನಿಸ್ತು ಸರ್. ಅಥವಾ ಅದಕ್ಕೂ ತೇಜಸ್ವಿನಿ ಮೇಡಮ್ ಅವರೇ ಬಲವಂತ ಮಾಡಿದ್ರ? ಇಲ್ಲ, ಶುರು ಮಾಡಿದ್ವಿ. ಅದೇ ಸರ್, ಆ ಪೇಮೆಂಟನ್ನು ತೆಗಿಯೋಕ್ಕೆ ಹೋಗಲಿಲ್ಲ ನಾವು. ಈ ಸಂಘಕ್ಕೆ ಅಂತ ಹೇಳಿ ನಾನೇ ಬಳಸ್ಕೊಂಡೆ ಅದನ್ನು, ಸಂಘದ್ದು ಇದನ್ನು ತೀರಿಸ್ಕೊಳ್ಳೋಣ ಅಂತ ಹೇಳಿ. ಆಮೇಲಿಂದ ಹೆಂಗೂ ಈಗ ಅರ್ಧ ಅಂತೂ ಹಸುನಲ್ಲಿ ಈಗ ಒಂದು 10,000 ಹಾಲಲ್ಲಿ ಬರುತ್ತೆ ನಮಗೆ ಅಂತಂದರೆ, ಅದು 5,000 ಎತ್ತಿಟ್ಬಿಡ್ಬೇಕು ನಾವು ಅದರದ್ದು ಫುಡ್ಗೆ ಮತ್ತು ಕಡ್ಡಿಗೆ ಅದು ಇದು ಅಂದ್ಕೊಂಡು. 5,000 ಅಂತೂ ನಾವು ಉಳಿಯುತ್ತೆ ಅದರಲ್ಲಿ. ಹಂಗಾಗಿ ಅರ್ಧ ಸೇವಿಂಗ್ಸ್ ಆಗುತ್ತೆ ಅನ್ನೋದಾದರೆ ಏನಕ್ಕೆ ಇನ್ನೊಂದು 3 ಹೆಂಗೂ ಒಂದು ಮಾಡ್ತಾಯಿದ್ದೀವಲ್ಲ, ಇನ್ನೊಂದು 3 ಮಾಡೋಣ ಅಂತೇಳಿ ಅನ್ನಿಸ್ತು. 3 ಒಟ್ಟಿಗೆ ತೊಗೊಳ್ಳಿಲ್ಲ, ಒಂದೊಂದೇ ತೊಗೊಳ್ತಾ ಬಂದ್ವಿ. ಅದಕ್ಕೆಲ್ಲ ಏನು ಮಾಡಿದ್ರಿ ದುಡ್ಡಿಗೆ? ಅದೇ ಸರ್, ಶುಂಠಿ ಹಾಕಿದ್ವಿ. ನಮಗೆ ಲಾಸ್ಟ್ ಇಯರ್ ನಮಗೆ ತುಂಬ ಚೆನ್ನಾಗಿ ಸಿಕ್ತು, ಶುಂಠಿನಲ್ಲಿ ಲಾಭ ಸಿಕ್ತು. ಇವತ್ತು 1,800 ರೂಪಾಯಿ ಇದೆ ಶುಂಠಿ ರೇಟು. ಹೋದ ಸರಿ ನಮಗೆ 60 kg ಚೀಲಕ್ಕೆ 6,000 ರೇಟಲ್ಲಿ ಸೇಲ್ ಮಾಡಿದ್ವಿ. 5,700 ಬಿತ್ತನೆಗೆ 6,100 ರೂಪಾಯಿಲೂ ಕೊಟ್ಟಿರೋ ದಿನ ಇದೆ. ಮತ್ತೊಂದು ಸರಿ ನೀವೇನು ಸಂಘದಲ್ಲಿ ಸಾಲ ಮಾಡಲಿಲ್ಲ? ಇಲ್ಲ, ಖಂಡಿತ ಇಲ್ಲ. ಇದು ಶುಂಠಿ ಸಾಲ ಅನ್ಕೋಬೋದಾ? ಸಾಲ ಅಲ್ಲ, ಶುಂಠಿ ಲಾಭ ಅನ್ಕೊಂಡ್ರೆ ತಪ್ಪಿಲ್ಲ. ಆ ಇದರಲ್ಲಿ ತಗೊಂಡ್ವಿ ಒಟ್ಟಿಗೆ ಒಂದೊಂದು ತಿಂಗಳು ಗ್ಯಾಪಲ್ಲಿ 3 ಒಟ್ಟಿಗೆ ತಗೊಂಡ್ವಿ. ಸರಿ. ಅಂದ್ರೆ ಈಗ ಯಜಮಾನ್ರಿಗೆ ಹೇಳಿ ಈಗ ಅವ್ರ ಹಸು ಜೊತೆ
ಇವಾಗೆಲ್ಲ ನಾವೇ ಕರು ಎಲ್ಲ ಇವಾಗ ಹೆಂಗಾಯ್ತು ಅಂದರೆ ಸರ್ 1.5 ವರ್ಷದಿಂದ ಹಸು ನಮ್ಮ ಹತ್ರಕ್ಕೆ ಬಂದಮೇಲೆ ಎಲ್ಲವೂ ಹೆಣ್ಗರುನೇ ಆಗ್ತು. ನಮ್ಮ ಹತ್ರ ಇದ್ದಿದ್ದು 5 ಹಸು, ಈಗ 5 ಕರು ಎಲ್ಲದೂ ಹೆಣ್ಕರುನೇ ಆಯಿತು. ನೋಡಿದ್ರಾ? ಹಂಗಾಯ್ತು. ಆ ಕರುಗಳನ್ನ ಸಾಕ್ತಾ ಇದ್ದೀವಿ. ಓಕೆ, ಹೇಳಿ ಸರ್. ಒಂದರಿಂದ ಈಗ ಎಷ್ಟಾಯ್ತು ಸರ್ ಹಸುಗಳು? ಸರ್ ಈಗ ಒಂದು 5 ಕರು, ಒಂದು ಒಟ್ಟು 7 ಹಸು ಸರ್. 5 ಕರು, ಒಂದು 7 ಹಸು. 7 ಹಸು. ಮೊದಲಿಗೆ ತಂದಿರೋ ಹಸುನು ಇನ್ನೂ ಇದೆ ಸರ್? ಕೊಡಲ್ಲ, ಇದನ್ನ ಬೇಜಾನ್ ಹಿಂಸೆ ಮಾಡಿದ್ದಾರೆ ಸರ್. ಸೀರಿಯಸ್ ಆಗಿ ಸಖತ್ ಜನ. ಅದು ಒಂದು ನಾರ್ಮಲ್ ರೇಟ್ ಒಂದು 40,000. ಇವತ್ತಿನ ಹಸುಗಳಲ್ಲಿ ಬಡವರಾದರೆ ಯಾರೊಬ್ರು ಒಂದು 7 ಲೀಟ್ರ್ ಹಾಲು ಕೊಡ್ತಾ ಇದೆ. ಒಂಥರ ಹಾಲು ಹಾಕಿದ್ರದ್ದು ಏನೇ ಹಿಂಸೆ ಮಾಡಿದ್ರು ಕೊಡಲ್ಲ ಸರ್ ಅದನ್ನ, ಯಾವುದೇ ಕಾರಣಕ್ಕೂ ಇಲ್ಲ ಸರ್. 100% ನಾನು ಸೋತು ಎಲ್ಲ ಏನಿಲ್ಲಪ್ಪ ಇದು ಏನು ಜೀವನ ಬೇಜಾರು ಸಾಕು, ಇದು ಎಲ್ಲ ರೆಸ್ಟೋರೆಂಟ್ಸು ಇದು ಆ ಪಂಚಾಯತಿಲೆಲ್ಲ ಇದು ಮಾಡಿದೆ, ಎಲ್ಲ ಮಾಡಿ ಸ್ವಲ್ಪ ಎಲ್ಲ ಲಾಸ್ ಆಗಿ ಆ ಟೈಮಲ್ಲಿ ಸಖತ್ ಇದಾಗಿದ್ದಾಗ ಬಂದು ಲಕ್ಷ್ಮಿ ಅದನ್ನು ಮಾಡಿದ್ದು. ಇವತ್ತು ಸಂಪೂರ್ಣವಾಗಿ ಅದಕ್ಕೆ ತೊಡಗಿಸ್ಕೊಬಿಟ್ಟಿದೆ ಸರ್. ಗಂಡ ಹೆಂಡತಿ ಇಬ್ಬರು ಆರಾಮ್ಸೆಯಾಗಿ ಬೆಳಿಗ್ಗೆ 2 hours, ಸಂಜೆ 2 hours. ಈಗ ಕೊಟ್ಟಿಗೆ ಕಟ್ಕೊಂಡಿದ್ರೆ ಹೇಳಿ ವಜ್ರೇಶ್ ಅವ್ರೆ. ಸರ್ ಕೊಟ್ಟಿಗೆನ ಮಾಮೂಲಿ ಎಲ್ಲ ಗೊಂತು ಮಾಡಿ ಸುತ್ತ ಸರೌಂಡಿಂಗು ಎಲ್ಲ ಕಾಂಕ್ರೀಟ್ ಹಾಕಿ ಮ್ಯಾಟ್ ಹಾಕಿದ್ದೀನಿ ಸರ್. 2 ಸೈಡ್ 2 ಶಿಫ್ಟ್ ಮಾಡಿದ್ದೀನಿ. ಅಂದರೆ ತಲೆನೋ ಬಾಲನೋ ಆ ಥರ ಮಾಡಿಲ್ಲ ನಾನು. ಸೆಂಟ್ರ್ ಒಂದು ಬಿಲ್ಡಿಂಗ್ ಮಾಡಿದ್ದೀನಿ ಸರ್. ಅದರಲ್ಲಿ ಮೇವು ಮಾಡಿ ಸುತ್ತ ಎಲ್ ಶೇಪಲ್ಲಿ ಆ ಗೋಡೆಗೇನೆ ಗೊಂತು ಕಟ್ಟಿದ್ದೀನಿ ಒಂದೇ ಸೈಡ್ಗೆ. ಆ ಸೈಡ್ ಮಾಡಿದ್ದೀನಿ. ಏನು ಮಾಡಿದ್ದೀನಿ ಅಂದರೆ ಒಂದು ಬ್ಯಾಚು ಪೂರ್ವ ದಿಕ್ಕಿಗೆ ನಿಂತ್ಕೊಂಡು ಮೇವು ತಿಂದ ಮೇಲಿಂದ ಇದು ಕ್ಲೀನ್ ಮಾಡೋ ತನಕ ಇನ್ನೊಂದು ಬ್ಯಾಚ್ಗೆ ಹಾಲು ಹಿಡ್ಕೊಂಡು ಹಿಂಡಿ ಕೊಡೋ ಟೈಮಿಗೆ ಇನ್ನೊಂದು ಬ್ಯಾಚಿಗೆ ಆ ಕಡೆ ಕಟ್ ಹಾಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಎಷ್ಟು ಖರ್ಚಾಯಿತು ಕೊಟ್ಟಿಗೆಗೆ? ಕೊಟ್ಟಿಗೆಗೆ ಒಂದು 2.5 ಲಕ್ಷ ಆಯಿತು ಸರ್. ಹೌದಾ? ಅಂದರೆ ಮೇಲ್ಗಡೆ ಸರಿ ದೊಡ್ಡದಾಗಿ ಕಟ್ಬಿಟ್ರಾ ಅಥವಾ? ಇಲ್ಲ ಸರ್ ಬ್ಯಾಚ್ ಟು ಬ್ಯಾಚ್ ಮಾಡಿದೆ ಸರ್. ಯಾಕೆಂದರೆ ಆಗಲೇ ಮೊದಲೇ ಈ ಥರ ಎಲ್ಲ ಬಂದು ಇನ್ವೆಸ್ಟ್ಮೆಂಟ್ ಮಾಡಿ ಮುಗುರಿಸಿರೋದ್ರಿಂದ ಇದು ಹೆಂಗೆ ಆಗುತ್ತೋ, ಇದು ನಮ್ಮ ಕೈಲಿ ಆಗಲ್ವೋ, ಇನ್ನು ನಡೆಯೋಕ್ಕಾಗತ್ತಾ, ಸುಮ್ಮನೆ ಈಗ ಹಸು ತಂದುಬಿಟ್ಟಿದ್ದೀವಿ, ಇನ್ನು ಅದನ್ನ ಮೇಂಟೈನ್ ಮಾಡೋಕ್ಕಾಗ್ದೇ ಮಾರಬೇಕು ಅಂದಾಗ ಈ ಕೊಟ್ಟಿಗೆ ಮಾಡಿದ್ದೆಲ್ಲ ಲಾಸ್ ಆಗಬಾರ್ದು. ಆ ಉದ್ದೇಶಕ್ಕೆ ಏನು ಮಾಡಿದ್ವಿ, ಹಂತವಾಗಿ ಈಗ ಹೆಂಗೆ ಹಸುನ ತಂದು 4 ಅದನ್ನು ಎಕ್ಸ್ಟೆನ್ಷನ್ ಮಾಡ್ತಾ ಶೀಟ್ ಹಾಕ್ಸ್ತಾ ಒಂದು ಲೆವೆಲ್ಗೆ ಈಗ ತಂದು ಹಾಕಿದೆ ಸರ್. ಹಸು ಖರೀದಿ ಮಾಡಕ್ಕೆ ಬರುತ್ತಮ್ಮ ನಿಮಗೆ ತೇಜಸ್ವಿನಿ ಅವ್ರಿಗೆ? ಇಲ್ಲ ಸರ್, ಹಸು ತರಕ್ಕೆ ಯಾವುದು ನಾನು ಹೋಗಿಲ್ಲ. ಒಂದು ಹಸು ಮಾತ್ರ ಹೋಗಿದ್ದೆ ನಾನು ಜೊತೆನಲ್ಲಿ. ನನಗೆ ಇದು ಅನುಭವ ಹೇಳಿ ಮತ್ತೆ ಹೇಗಿತ್ತು? ಇಲ್ಲ, ಅವರು ಆ್ಯಕ್ಚುಲಿ ಅದು ಬೇರೆಯವ್ರಿಗೆ ಸೇಲ್ ಮಾಡಿಬಿಟ್ಟಿದ್ರು ಆ ಹಸುನ. ಕೇಳಿದ್ದೆ ನಾನು ಹಸುನ. ಅದನ್ನು ನಾನು ಹೋಗೋದು ನನಗೊಂದು ಸ್ವಲ್ಪ ಹಣದ ಸಮಸ್ಯೆ ಇದ್ದಿದ್ದರಿಂದ ಹೋಗೋದೊಂದು ವಾರ ಲೇಟ್ ಮಾಡಿದೆ ನಾನು. ಪಾಪ ಅವ್ರು ಕಾದ್ರು ನನ್ನನ್ನು 8 ದಿನ. ನಾನು ಹೋಗ್ಲಿಲ್ವಲ್ಲ ಅಂತೇಳಿ ಬೇರೆಯವ್ರಿಗೆ ಕೊಟ್ಟರು. ನನಗೆ ಅವಾಗ ಬೇಜಾರಾಗಿ ನಾನೇ ಬರ್ತೀನಿ ನಡೀರಿ ನಾನು ಮಾತಾಡ್ತೀನಿ ಅಂತೇಳಿ ಆ ಆಂಟಿ ಹತ್ರ ಹೋದೆ, ನಾನು ಅಮ್ಮನ ಹತ್ರ, ಅವ್ರ ಹತ್ರ. ನಾನು ಹೋದ ತಕ್ಷಣ ಪಾಪ ಅವ್ರು ಮಾತಾಡ್ಬಿಟ್ಟು, ಇಲ್ಲ ನನ್ನ ಸಾಕಕ್ಕೆ ಕೇಳ್ತಿರೋದು, ಮಾರಕ್ಕಲ್ಲ, ನನಗೆ ಕೊಡಬೇಕು ನೀವು ಅಂತ ಹೇಳಿದಾಗ ಅವ್ರನ್ನ ಕರ್ಕೊಬಂದು ಅವ್ರಿಗೆ 500 ರೂಪಾಯಿ ಅವ್ರು ಎಕ್ಸ್ಟ್ರಾ ನನ್ನ ಮುಂದೆ ನಡೆದಿದ್ದು, ಅವ್ರಿಗೆ 500 ರೂಪಾಯಿ ಎಕ್ಸ್ಟ್ರಾ ಕೈ ಕೊಟ್ಬಿಟ್ಟು ನೀನು ತೊಗೊಂಡೋಗವ ಅಂತೇಳಿ ಕೊಟ್ಟರು ನನಗೆ. ಅವ್ರು ನನ್ನ ಹತ್ರ ಅಡಿಕೆ ಸಸಿ ತೊಗೊಂಡಿದ್ರು. ನಮ್ದು ಇನ್ನೊಂದು ಏನಂದರೆ, ಹೋದ ವರ್ಷ ನಾವು 12,000 ಅಡಿಕೆ ಸಸಿಗಳನ್ನ ಹಾಕಿದ್ವಿ. ಆ ಅಡಿಕೆ ಸಸಿ ಹೆಂಗೆ ಹಾಕಿದ್ದು ಅಂತ ಅಂದರೆ, ನಾನು ಇಲ್ಲಿ ಹೋದಾಗ ಈ ಮನೆಗೆ ಶಿಫ್ಟ್ ಆದ್ವಿ ನಾವು, ತೋಟದ ಮನೆಗೆ ಅಂದ್ವಲ್ಲ, ನಮ್ಮ ಜಮೀನಲ್ಲಿ ಬೀಳ್ತಿದ್ದ ಅಡಿಕೆ ಕಾಯಿಗಳನ್ನ ಬರೀ ಎತ್ಕೊಂಡು ಇದನ್ನು ಬಿಟ್ಬಿಡ್ತಿದ್ರು ಇವರು. ನಮ್ಮ ಲೇಬರ್ಗಳು ಯಾರು ಬರ್ತಾರೆ ಕೆಲಸಕ್ಕೆ ಅವ್ರುಗಳು ಎತ್ಕೊಂಡು ಹೋಗೋರು. ಒಂದು ದಿನನೂ ಆಯ್ತಿರಲಿಲ್ಲ. ನನಗೆ ತಿಳಿದಿರೋ ಮಟ್ಟಿಗೆ ನಮ್ದು ಅದು 3.5 ಎಕರೆ ಅಡಿಕೆ ಅದರಲ್ಲಿ ನಮ್ಮ ಮಾವ ಅಡಿಕೆ ಎತ್ಕೋತಾರೆ, ಇಲ್ಲ ಅಂದರೆ ನಾನು. ಇವ್ರು ಯಾರು ಗಂಡು ಮಕ್ಕಳು ಹೋಗ್ತಿರ್ಲಿಲ್ಲ ದಾಯಕ್ಕೆ. ನಾನು ಬೆಳಿಗ್ಗೆ ಹೊತ್ತೊಂದು ವಾಕ್ ಆಗ್ತಿತ್ತಲ್ಲ, ಸುಮ್ಮನೆ ಎಲ್ಲೋ ಹೋಗೋದ್ರ ಬದಲು ಹೋಗೋಣ ಅಂತ ಅಂದ್ಬಿಟ್ಟು ಈ ಗಂಬೂಟ್ ಎಲ್ಲನೂ ಹಾಕ್ಕೊಂಡು ಡೈಲಿ ನನ್ನ ಮಕ್ಕಳು ಬೇಗ ಹೋಗ್ತಾರೆ ಚಿನ್ಕುರುಳಿಗೆ ಸ್ಕೂಲ್ಗೆ. ಹೋದ್ಮೇಲೆ 7:50ಗೆ ನಾನು ಹೋದರೆ 1.5 ಗಂಟೆ ನಾನು ಒಂದು ಮರದ ಹತ್ರ ಸರ್ ಒಂದು 20-30 ಮಿನಿಮಮ್ ಬಿದ್ದಿರುತ್ತೆ ಕಾಯಿಗಳು. ಒಂದು ದಿನಕ್ಕೆ ನನಗೊಂದು 6-7 kg ಸಿಕ್ತಿತ್ತು ಅಡಿಕೆಕಾಯಿ. ಅದನ್ನು ಹಾಕ್ಕೊಂಡು ಬಂದೆ. ನನಗೆ ಅಡಿಕೆನಲ್ಲೇ ಒಂದು 30,000 ದುಡ್ಡು ಮಾಡ್ಕೊಂಡಿದ್ದೆ ನಾನು. ಅಂದರೆ ಸಸಿ ಮಾಡಿದ್ರೆ ಅಲ್ಲಲ್ಲ, ಆ ಅಡಿಕೆನ ಫಸ್ಟ್ ಎಲ್ಲ ಏನು ಮಾಡಿದೆ, ಸಂತೆಗೆ ಮಾರಿದೆ. ಸಂತೆಗೆ ಕೊಟ್ಟು ಕಳಿಸ್ತಿದ್ದೆ ಇವ್ರ ಹತ್ರ, ಶನಿವಾರ ಕೊಟ್ಟು ಕಳಿಸೋದು. ಅಡಿಕೆ 90 ರೂಪಾಯಿ, 100 ರೂಪಾಯಿ, 80 ರೂಪಾಯಿ ಹಿಂಗಿದೆ ಕೆಜಿಗೆ. ದಿನ 7 kg ಅಂತಂದರೆ ಅದೇ ಸುಮಾರು ಆಗ್ತಿತ್ತು. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಗೋಟ್ಗಳನ್ನ ನಮಗೆ ಬೇಕಿತ್ತಲ್ಲ, ಹಂಗಾಗಿ ಸಸಿಗಳು ಬೇಕಿತ್ತಲ್ಲ, ಹಂಗಾಗಿ ಒಂದು ಸ್ವಲ್ಪ ಲೇಬರ್ಗಳನ್ನ ಮಾಡಿಕೊಂಡು ಗೋಟನ್ನ ಹಾಕಿ ಒಂದು 12,000 ಸಸಿಗಳನ್ನ ಮಾಡಿದ್ವಿ. ಅದು ಒಂದು ಸಸಿಗೆ ಇವತ್ತು 30 ರೂಪಾಯಲ್ಲಿ ಸೇಲ್ ಮಾಡ್ತಾ ಇದ್ವಿ. ಒಂದು ಸಸಿಗೆ 25-27 ಸಸಿ ಹೆಂಗಿರುತ್ತೆ ಅದು ನೋಡಿ. ಓಕೆ, ಹೇಳಿ ಸರ್, ಅದೇನೋ ಹೇಳಬೇಕು ಅಂತಿದ್ರಿ. ಅದೇನೇ ಸರ್, ಈಗ ಅಕ್ಕಿ ತೋಟನ ಅದನ್ನು ಕೊಟ್ಬಿಟ್ಟಿರ್ತೀವಿ ಸರ್ ನಾವು ಚೇಣಿಗೆ. ಇಷ್ಟು ಲಕ್ಷ, ನಾನು ಒಂದು 6-7 ಲಕ್ಷ ಕೊಟ್ಟಿದ್ವಿ ಅದು 3 ಎಕರೆ. ಅದೇನಾಗುತ್ತೆ ಅಂದರೆ, ಈ ಅಕ್ಕಿ ಇದೆಲ್ಲ ಕುಕ್ಕಿ ಬೀಳ್ತವೆ, ಹಣ್ಣಾದ ಇದನ್ನು ಒಂದೇ ಸಮ ಬರಲ್ಲ, ಅವ್ರು ಕುಯ್ಯೋಕ್ಕೆ ಬರೋದು ಲೇಟ್ ಮಾಡ್ತಾರಲ್ಲ. ಅದೇನಾಯ್ತಿತ್ತು ಅಂದರೆ, ಬೇರೆ ನಮ್ಮ ಲೇಬರ್ ಇದ್ರಲ್ಲ ತೋಟ ಕಾಯ್ಕೊಂಡು ಮೊದಲಿಂದ ಅವ್ರದ್ದೆಲ್ಲ ಪಾಲಾಯ್ತಿತ್ತು. ಇವ್ರು ಹೋದ್ಮೇಲಿಂದ ಇವ್ರೇನು ಮಾಡಿದ್ರು, ಒಂದಿನ ನೋಡಿದ್ರು, ಅಲ್ಲೇ ಮನೆ ಹತ್ರನೇ ಪರ್ಚೇಸ್ ಮಾಡೋಕ್ಕೆ ಬರ್ತಾರೆ. kg 80 ರೂಪಾಯಿ 90 ರೂಪಾಯಿಗೆ.
ಇವ್ರು ಡೈಲಿ 10 kg ಸಿಗ್ತದೆ ಅಂದರೆ ತಿಂಗಳಿಗೆ ಇಷ್ಟು ಸಿಗ್ಬೋದು, ಇವ್ನು ಬರೋ ತನಕ ಕುಯ್ಕೊಳ್ಳೋ ತನಕ ಅಂತ ಡಿಸೈಡ್ ಮಾಡಿ ಆಯ್ಕೊಂಡು ಒಂದು 30 ಯಾವುದನ್ನು ಇದು ಮಾಡ್ತಿರ್ಲಿಲ್ಲ ಸರಿ. ಹೋಗಿ ಕೆಡಬೋದು ಆ ಥರ ಇಲ್ಲ, ಬಿದ್ದಿರೋದನ್ನ ಎತ್ಕೊಬರ್ತಿತ್ತು ಅಷ್ಟೇ. ಆಯ್ತು, ಅರ್ಥವಾಯ್ತು. ಹಾಂ, ಹೇಳಿ ಸರ್. ಅದೇ ಈಗ ಆದಾಯ ಹಳ್ಳಿಲಿ ಹಂಗೇನೆ ಸರ್, ಸಣ್ಣದಾಗಿ ಕಾಳು ಕಡ್ಡಿ, ಈಗ ತೊಗರಿ ಟೈಮಲ್ಲಿ ತೊಗರಿ ಗಿಡ ಹಾಕೊಳ್ಳೋದು, ಪಕ್ಕ ಮನೆ ಪಕ್ಕ ಆಮೇಲೆ ತರಕಾರಿ ನಮ್ಮ ಮನೆಯವರೇ ಬೆಳೆಯೋಕ್ಕೆ ಶುರು ಆಗ್ಬಿಟ್ರು. ಫಾರಮ್ಗೆ ಹೋಗ್ಬಿಟ್ಟು ನಮ್ಮ ದೇವಸ್ಥಾನ ಹತ್ರ ಒಂದು ಫಾರಮ್ ಇದೆ, ಒಂದು 10 ಬದನೆ ಗಿಡ, ಒಂದು 10 ಮೆಣಸಿಕಾಯಿ ಗಿಡ. ಅವರೇ ಹೇಳಿ ತಡೀರಿ ಬೆಳಿತಾರೆ ಅಂತ ಹೇಳಿ ಮೇಡಮ್. ಅದೇ ಸರ್, ನನಗದು ಹೆಂಗಿತ್ತು ಅಂದರೆ ಯಾವ ಬೀಜ ಹಾಕಿದ್ರೆ ಯಾವ ಥರ ಸಸಿ ಬರುತ್ತೆ ಅನ್ನೋ ಐಡಿಯಾನು ನನಗಿರಲಿಲ್ಲ. ನಿಜವಾಗ್ಲೂ ಗೊತ್ತಿರಲಿಲ್ಲ. ಹಂಗಾಗಿ ಇವರು ರಿಲೇಟಿವೇ ಒಬ್ಬರು ಬಳ್ಳೇಕೆರೆಯಲ್ಲಿ ನರ್ಸರಿನಲ್ಲಿ ಹೋಗ್ಬಿಟ್ಟು 10 ಟೊಮೊಟೊ ಸಸಿ, ಅವ್ರ ಹತ್ರ 10 ಮೆಣಸಿನ್ಕಾಯಿ ಸಸಿ, ಎಲ್ಲ ಸಸಿಗಳನ್ನೂ ತಗೊಬಂದೆ. ಅದು ಇವ್ರು ಇವೆಲ್ಲ ಯಾಕೆ ಮಾಡ್ತೀಯಾ, ಒಂದು 300 ರೂಪಾಯಿ ಕೊಟ್ಟರೆ ಒಂದು ಮಂಕ್ರಿ ಎಷ್ಟು ಬರುತ್ತೆ ತರಕಾರಿಗಳು, ಏನಕ್ಕೆ ಬೆಳಿತೀಯಾ ಅಂತ ಹೇಳ್ತಿದ್ರು. ಇಲ್ಲ ನೋಡೋಣ ಸುಮ್ಮನಿರಿ, ಏನಾಗಲ್ಲ ಅಂದ್ಬಿಟ್ಟು ಸೌತೆಕಾಯಿ ಸಮೇತ ಎಲ್ಲನೂ ತೊಗೊಬಂದ್ಬಿಟ್ಟೆ. ಮತ್ತು ಹೆಂಗೆ ಅಂದರೆ ನಾನಿರೋ ಜಾಗ ತೋಟದ ಮನೆ, ಸುತ್ತಮುತ್ತ ದೂರದಲ್ಲಿ ಮನೆಗಳು ಕಾಣುತ್ತೆ, ಒಂಟಿ ಮನೆ. ನನಗೆಲ್ಲೂ ಹೋಗಿ ಸುಮ್ಮನೆ ಕೂತ್ಕೊಂಡು ಹಿಂಗೆ ಮಾತಾಡ್ಕೊಂಡು ಭಾಷಣ ಆಡಬೇಕು ಆ ಥರ ಆಸೆ ಏನಿಲ್ಲ. ಹಂಗಾಗಿ ಮಾಡೋಣ ಇದನ್ನು ಅಂತ ಹೇಳಿ ಒಬ್ಬರು ಲೇಬರ್ನ ಕರ್ಕೊಂಡು ಇದನ್ನೆಲ್ಲ ನಡೆಸ್ತೇವೆ ಒಂದಿನ. ಅದೇನು ಅದಕ್ಕೆ ನೇಗ್ಲು ಒಂಟಿ ರೆಕ್ಕೆ ನೇಗ್ಲು, ಅದು ಯಾವುದೋ 5 ಎಲ್ಲಿನ ನೇಗ್ಲು ಹಾಕ್ಕೊಂಡು ಮಾಡಿಸ್ಬಿಟ್ಟು ಎಲ್ಲನೂ ನಡೆಸ್ತೆ. ಆಮೇಲೆ ಒಂದು ಸ್ವಲ್ಪ ಒಂದಿಷ್ಟು ಅಗಲಕ್ಕೆ ಒಂದು ನಮಗೆ ಮನೆಗೆ ಆಗೋ ಥರ ಸೇಲ್ ಮಾಡೋಕ್ಕೆ ಅಂತಲ್ಲ ಕೊತ್ತಂಬರಿ ಬೀಜ ಹಾಕಿದೆ, ಮೆಂತ್ಯ ಸೊಪ್ಪು, ಪಾಲಕ್ ಹಾಕಿದೆ, ಎಲ್ಲವೂ ತುಂಬ ಚೆನ್ನಾಗಿ ಬರ್ತಿತ್ತು. ಆಮೇಲೆ ಇವ್ರು ಏನು ಶುಂಠಿಗೆಲ್ಲ ಯಾವ್ಯಾವುದೋ ಗೊಬ್ಬರಗಳು ಹಾಕ್ತಿರಲ್ಲ, ಅದನ್ನೇ ಏನೇನು ಹಾಕಬೇಕು ಅಂತ ಕೇಳ್ಕೊಂಡು ಸ್ವಲ್ಪ ಹಾಕೊಂತಿದ್ವಿ. ಹಂಗೆ ಮಾಡ್ತಾ ಮಾಡ್ತಾ ನಾನು ಸುಮಾರು ಜನಕ್ಕೆ ಕೊಟ್ಟು ಇದ್ದೀನಿ. ಪಪ್ಪಾಯ ಗಿಡ ಎಲ್ಲ ಹಣ್ಣುಗಳು ಆಲ್ಮೋಸ್ಟ್ ಇದ್ದಾವೆ ಇವಾಗ. ಅಂದರೆ ಇನ್ನೊಂದು ಕೆಲವೊಂದು ಫಲ ಬಿಟ್ಟಿಲ್ಲ. ಇನ್ನು ಕೆಲವೊಂದು ಬದನೆಕಾಯಿ ಬೆಳೆದೆ, ಮೆಣಸಿನ್ಕಾಯಿ ಬೆಳೆದ್ವಿ, ಮತ್ತು ಟೊಮ್ಯಾಟೊ ಬೆಳೆದ್ವಿ, ಕೊತ್ತಂಬರಿ, ಮೆಂತ್ಯ, ಪಾಲಕ್ಕು, ಕುಂಬಳಕಾಯಿ, ಸೌತೆಕಾಯಿ. ನೀವು ಬೆಳೆದಿರೋ ತರಕಾರಿನಲ್ಲಿ ನೀವು ಅಡುಗೆ ಮಾಡೋ ಅನುಭವ, ಅದರ ರುಚಿ ತುಂಬ ಒರಿಜಿನಲ್ ಸರ್. ಅದು ಯಾವುದು ಏನೂ ಹಾಕಿಲ್ವಲ್ಲ, ಅದು ಫಸ್ಟ್ ದಿನ ಆ ಕಾಯಿಗಳು ಬರ್ತಿದ್ದಾಗ ಅದು ಅನುಭವನೇ ಒಂಥರ ಚೆನ್ನಾಗಿರುತ್ತೆ ಸರ್. ಫೋಟೋ ತಗೋತಿದ್ದೆ ನಾನು, ಒಂಥರ ಖುಷಿ ಆಗ್ತಿದ್ದೆ. ನಮ್ಮ ಅಕ್ಕವ್ರಿಗೆಲ್ಲ ಫೋನ್ ಮಾಡಿ, ನಾನು ಹಿಂಗೆ ಅಂದರೆ ನಮ್ಮ ಮನೆಯಲ್ಲಿ ಒಂದು ದಿನನೂ ಒಂದು ಲೋಟ ಬಿಸಿನೀರನ್ನೂ ನಾನು ಇಟ್ಟಿರಲಿಲ್ಲ ಮನೆಯಲ್ಲಿ. ನಿಜವಾಗ್ಲೂ ನಾವೇನು ಲಕ್ಸುರಿ ತುಂಬ ಶ್ರೀಮಂತರು ಅಂತ ಹೇಳಲ್ಲ, ನಾನು ಭಾರಿ ನಾರ್ಮಲ್ ಆಗಿದ್ರು. ನನ್ನನ್ನು ನೋಡ್ಕೊಂಡಿದ್ದ ರೀತಿ ತುಂಬ ಲಕ್ಸುರಿ ಆಗಿತ್ತು ನಮ್ಮ ಮನೆಯವರು. ನಾವು 4 ಜನ ಹೆಣ್ಮಕ್ಳು, ನಾನೇ ಚಿಕ್ಕವಳು. ನಿಜವಾಗ್ಲೂ ನನ್ನ ಭಾರಿ ಮಗು ಥರ ನೋಡ್ಕೊಂಡಿದ್ರು. ಇವಾಗ ಎಲ್ಲ ಒಂಥರ ತೋರ್ಸೋಕ್ಕೆ ಅವ್ರಿಗೆ ಖುಷಿ ಆಗುತ್ತೆ ಅದನ್ನು. ನೀನು ಬೆಳೆದಿರೋದಲ್ಲ ಇದು ಬಿಡು ಅಂತಾರೆ. ಇವಾಗಲೂ ನಾನು ತೋರಿಸಿದ್ರು ನಿಮ್ಮ ಲೇಬರ್ ಯಾರೋ ಮಾಡಿರ್ತಾರೆ, ನೀನು ಮಾಡಿರಲ್ಲ ಅಂತ ಹೇಳಿ ಅಂತಾರೆ. ಹೇಳಿ ಸರ್. ಅದೇ ಸರ್, ಅಡಿಕೆ ಸಸಿ ಹಾಕಿದ್ವಿ. ಅಡಿಕೆ ಸಸಿಯಿಂದ ಆದಾಯಗಳು ಅದು ತಿಂಗಳಿಗೊಂದ್ಸಲಿ. ಈಗ ರೈತರು ಏನು ಅಂದರೆ ಒಂದೇ ಬೆಳೆ ನಂಬ್ಕೊಂಡ್ರೆ ಆಗಲ್ಲ ಸರ್, ಮಿಶ್ರ ಬೆಳೆಗಳು ಇರಬೇಕು. ಈಗ 3 ತಿಂಗ್ಳಿಗೆ ಬರೋದು, 6 ತಿಂಗ್ಳಿಗೆ ಬರೋದು, ವರ್ಷಕ್ಕೆ ಬರೋದು, ಈ ಥರ ಇದ್ದಾಗ ಮಾತ್ರ ನಾವು ವ್ಯವಸಾಯದಲ್ಲೂ ಆದಾಯ ಅಂತ ನೋಡೋಕ್ಕಾಗೋದು. ಇವತ್ತಿನ ಇದರಲ್ಲಿ ಮೇವು ಏನೇನು ಬೆಳ್ಕೊತೀರಿ ಹಸುಗೆ? 35 ಜೋಳ ಹಾಕ್ತೀವಿ ಸರ್, ಮಾಮೂಲಿ ಮೆಕ್ಕೆಜೋಳದ್ದು ಇದಾಗ್ತೀವಿ. ಈ ನಮ್ಮ ಇದರಲ್ಲಿ ಈ ಸಣ್ಣ ಜೋಳ ಬರುತ್ತಲ್ಲ ಸರ್, ಅದ್ರಲ್ಲಿ ಕೊಡ್ತಾರೆ ಅಂದರೆ ನಮ್ಮ ಗೌರ್ಮೆಂಟ್ ಹಸುಗಳ ಆಸ್ಪತ್ರೆಯಲ್ಲೇ ಏನು ಮಾಡ್ತಾರೆ ಅಂದರೆ ಆಗಾಗ ಕರೆದು ನಮ್ಮದು ರೇಷನ್ ಇದೆಲ್ಲ ಇಸ್ಕೊಂಡು, ಆಧಾರ್ ಕಾರ್ಡ್ದೆಲ್ಲ ಇಸ್ಕೊಂಡು ಅದ್ರ ಜೋಳ ಕೊಡ್ತಾರೆ. ಅದು ಒಂದ್ಸಲಿ ಹಾಕಿದ್ರೆ ಒಂದು 2-3 ಸಲ ಕುಯ್ಬೋದು. ಆ ಥರ ಜೋಳ, 30 ಜೋಳ. ಅದು ಬಿಟ್ರೆ ಸೈಲೇಜ್ ಮಾಡ್ಕೊತೀವಿ. ಈ ಮಳೆ ಟೈಮ್ ಬಂದಾಗ ಈ ಟೈಮ್ ಆಗ್ಬಿಡ್ತೀವಿ. ನಮ್ಮಲ್ಲಿ ಒಳೆ ಸೈಡಲ್ಲಿ ಏನು ಮಾಡ್ಬಿಡ್ತಾರೆ, ನೀರು ಇಳಿದ ತಕ್ಷಣವೇ ಫುಲ್ ಎಲ್ಲ ಜನ ರೈತರು ಬರೀ ಜೋಳನೇ ಹಾಕೋದು ಸರ್. ಈ ಟೈಮಲ್ಲಿ ಬರೀ 1,200 ರೂಪಾಯಿಗೆಲ್ಲ ಸಿಗ್ಬಿಡುತ್ತೆ ಟನ್ನು. ಹಾಗೇನು ಮಾಡ್ತೀವಿ, ಈ ಟೈಮಲ್ಲಿ ತಂದು ಸೈಲೇಜ್ ಮಾಡ್ಕೊಂಡು ಒಂದು 4 ತಿಂಗಳು 5 ತಿಂಗಳಿಗೆ ಆಗೋಷ್ಟು ಎಲ್ಲನೂ ಶೇಖರಣೆ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಇನ್ನು ಮಾಮೂಲಿ ಇದ್ರದ್ದು ಫಾರಮಲ್ಲಿ ಕಡ್ಡಿ ಅದು ಹಾಕೊಂಡಿದ್ದೀವಿ, ಅದನ್ನು ಜಾಸ್ತಿ ಯೂಸ್ ಮಾಡಲ್ಲ ಸರ್. ಯಾಕೆಂದರೆ ಅದರಲ್ಲಿ ಬೇರೆ ಬೇರೆ ಥರ ತಳಿ ಐತೆ. ಏನಾಗುತ್ತೆ ಅಂದರೆ ಹಸು ಈಟಿಗೆ ಬರೋದು, ಇದಾಗೋದು, ಅದೊಂಥರ ಎಲ್ಲ ಹುಲ್ಲು ಏನು ಅಂದರೆ ಬ್ಲೇಡ್ ಥರ ನೆಲ್ಗೆ ಕುಯ್ಕೊಳ್ಳೋದು, ಮೇವು ತಿನ್ನೋಕ್ಕಾಗದಿರೋ ಥರ ಆ ಥರ ಹುಲ್ಲುಗಳನ್ನ ಸ್ಟಾಪ್ ಮಾಡಿಬಿಟ್ಟಿದ್ವಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಸರಿ ಹುಡುಕಿ 30 ಇರೋ ಜೋಳ ತಗೊಬಂದು ಮಿಷಿನಲ್ಲಿ ಹೊಡೆದು ಪ್ರಿಪೇರ್ ಮಾಡ್ತೀವಿ ಸರ್. ಜೋಳ ಮಾತ್ರ ಕೊಡೋದು ನೀವು? ಒಣಹುಲ್ಲು ಏನು ಕೊಡಲ್ವಾ? ನೆಲ್ಲುಲ್ಲು ಕೊಡ್ತೀವಿ ಸರ್. ಭತ್ತದ ಹುಲ್ಲು, ರಾಗಿ ಕಡ್ಡಿ ಏನಿಲ್ಲ ಯೂಸ್ ಮಾಡಲ್ಲ ಸರ್ ನಾವು. ಭತ್ತ ನಾವೇ ಬೆಳ್ಕೊಳ್ಳೋದ್ರಿಂದ ಭತ್ತದ ಹುಲ್ಲು ಹಂಗೆ ಪರ್ಚೇಸ್ ಮಾಡಿ ವರ್ಷಕ್ಕೆ ಒಂದು 4-5 ಎಕರೆದು ಒಂದು ಕಡೆ ಸ್ಟಾಕ್ ಹಾಕಿ ಮೆದೆ ಹಾಕೊಂಡು ನೆಲ್ಲುಲ್ಲು ಬೆಳಗ್ಗೆ ತಿಂಡಿ ಕೊಟ್ಟ ಮೇಲಿಂದ ನೆಲ್ಲುಲ್ಲು ಹಾಕ್ತೀವಿ. 12 ಗಂಟೆ ತನಕ ನೆಲ್ಲುಲ್ಲಲ್ಲೇ ಮಲ್ಕ ಹಾಕೊಂಡಿರ್ತವೆ. ಮಲ್ಕಾಕಿ 12 ಗಂಟೆ ಆದಮೇಲಿಂದ ನಮ್ಮ ಮನೆಯವರು ಹೇಳ್ದಂಗೆ 2 ಬೋಸಿ 25-30 kg ಹಿಡಿ ಅಂಥದ್ದೊಂದು ಬೋಸಿ ಇದೆ, ಅದರಲ್ಲಿ 2 ಟಬ್ ಬಿಟ್ಬಿಟ್ಟು ನೀರು ಬಿಟ್ಬಿಡ್ತೀವಿ. ಮಾಮೂಲಿ ಸಂಜೆ 4 ಗಂಟೆಗೆ ಹಿಂಡಿ ಮಡಗಿ ಅದಕ್ಕೆ ಹಸುಗಳಿಗೆ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಪೌಷ್ಟಿಕಾಂಶ ಮೈ ಚೆನ್ನಾಗಿರಲಿ ಅನ್ನೋ ಅಂತ ನಮ್ಮ ಮನೆಯವರು ಕಾಳು ಅದು ಇದೆಲ್ಲ ಈ ಮಾರ್ಕೆಟಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿರೋ ಕಾಳುಗಳೆಲ್ಲ ಸಿಗುತ್ತೆ. ಆ ಕಾಳುಗಳು ತಂದು ಪುಡಿ ಮಾಡಿ ಮಡಿಕೊಂಡಿದ್ವಿ. ಎಲ್ಲದಕ್ಕೂ 1 kg ಡಬ್ಬದಲ್ಲಿ
ಒಂದೊಂದು ಡಬ್ಬ ಪೀಡ್ಸ್ ಜೊತೆ ಈ ಹಾಲು ನಮ್ಮದು ಗೋರ್ಮೆಂಟ್ ಡೈರಿ ಪೀಡ್ಸ್ ಇದೆಯಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿ ಹಾಕ್ತೀವಿ. ಹೇಳಿ ಮೇಡಮ್ನವ್ರೆ, ಅದೇನದು ಕಾಳುಗಳದ್ದು ವಿಶೇಷ? ಸರ್ ಅದೇ ನಾವುಗಳು ಏನು ಬಳಸ್ತೀವಿ ಆ ಥರನೇ ಮಾಡಿದ್ರೆ ಚೆನ್ನಾಗಿರುತ್ತೇನೋ ಅಂತ. ನನಗೆ ಹೆಸರು ಕಾಳು, ಈ ಉದ್ದಿನ ಕಾಳು ಒಂದು ಸ್ವಲ್ಪ ಕ್ವಾಲಿಟಿ ಕಮ್ಮಿದು ಸಂತೆಗಳಲ್ಲಿ ಸಿಗುತ್ತಲ್ಲ, ಅದನ್ನೆಲ್ಲ ಒಂದು ಸರಿ ಮಿಷಿನಿಗೆ ಕೊಟ್ಟು ಪುಡಿ ಮಾಡಿಸಿಟ್ಕೊಂಡಿದ್ವಿ. ಅದೇನು ದಪ್ಪಗೆ ಮಾಡ್ತಾರೆ ನುಚ್ಚು ಥರ. ಅದನ್ನು ಒಂದು ಅರ್ಧ ಗಂಟೆ ಮುಂಚೆನೇ ನೆನೆ ಹಾಕಿರ್ತೀವಿ. ಇದೆಲ್ಲ ಫೀಡ್ಸ್ ಎಲ್ಲ ಕೊಡ್ತಿರ್ತೀವಲ್ಲ ಆ ಟೈಮಿಗೆ ಅದನ್ನು ಒಂದೊಂದು ಡಬ್ಬ ಹಸುಗಳಿಗೆ ಸೇರಿಸ್ಬಿಟ್ಟು ಕೊಟ್ಬಿಡ್ತೀವಿ. ತಿಂಡಿ ಕೊಡೋದು ನೀವೇನಾ? ಹಾಂ, ಕಂಪಲ್ಸರಿ ನಾನೇ ಕೊಡ್ತಿದ್ದೀನಿ. ಎತ್ಕೊಂಡು ಹೋಗ್ತಾರೆ ಇವರು ಒಂದೊಂದು ಸರಿ, ಇಲ್ಲದಿದ್ರೆ ಇಬ್ಬರು ಜೊತೆನಲ್ಲಿ ಏನು ಮಾಡಿದ್ರು ಏನಂತ ಅನಿಸ್ತಿದೆ ಅಂದರೆ, ಈಗ ನಾನು ಆಚೆ ಮಾಡ್ತಾಯಿದ್ದು ಇವ್ರು ಒಂದು ಕಡೆ ಮಾಡ್ತಾಯಿದ್ರೆ ಬೇರೆ ಬೇರೆ ಕಡೆ ಇರ್ತಿದ್ವಿ. ಈಗ ಜೊತೆನಲ್ಲೇ ಇಬ್ಬರೂ ಮಾಡ್ತಿರೋದು ಒಂಥರ ಒಂದು ಖುಷಿ ಇದೆ, ಅಡ್ವಾಂಟೇಜ್ ಇದೆ. 2 ಗಂಟೆ ಕೆಲಸ ಮಾಡ್ತೀವಿ, ಒಳ್ಳೆ ತಿಂಡಿ ತಿನ್ಕೊತೀವಿ, ಮಧ್ಯಾಹ್ನದೆಲ್ಲ ಫುಲ್ ಫ್ರೀ ಇರ್ತೀವಿ. ಮತ್ತು ಸಂಜೆ ಇಬ್ಬರು ಜೊತೆನಲ್ಲಿ ಕೆಲಸ ಮಾಡ್ಕೊತೀವಿ. ಮಕ್ಕಳು ಬರ್ತಾರೆ, ಇನ್ನು ಸಂಜೆ ನಾನು ಓದಿಸ್ಕೊಳ್ಳೋದು ಮಕ್ಕಳಿಗೆ ಮಾಡ್ತೀನಿ. ಎಲ್ಲೂ ಟ್ಯೂಷನ್ಗೇನು ಕಳಿಸಲ್ಲ, ನಾನೇ ಓದಿಸ್ಕೊತೀನಿ. ಪರವಾಗಿಲ್ಲ ಮೇಡಮ್. ಈಗ ಹೈನುಗಾರಿಕೆ ತುಂಬ ಜನ ಆದಾಯ ಪಡೆಯೋದ್ರಲ್ಲಿ ಕಷ್ಟ ಇದೆ ಅಂತ ಹೇಳ್ತಾರೆ. ನೀವು ಹೇಳಿದ್ರಿ ಭೋಗಾದಿನಲ್ಲಿ ಹಸು ಸಾಕಿದ್ದೆ ನಷ್ಟ ಆಗ್ಬಿಡ್ತು ಅಂತ. ಅದೇ ಸರ್, ಈಗ ಆದಾಯ ಆಗ್ತಿದೆ ಅಂತಂದ್ರೆ ಏನು ಕಾರಣ ಇರ್ಬೋದು? 100% ಅದನ್ನೇ ಹೇಳಕ್ಕೆ ಬಂದೆ. ನಾವು ಏನು ಮಾಡಬೇಕಾದ್ರೂ ಒಂದೇ ಮಾಡಬೇಕು. ಈಗ ನಾನು ಭೋಗಾದಿಲ್ ಮಾಡಿದಾಗ ಲಾಸ್ ಆಯಿತು ಅನ್ನಲ್ಲ, ಆಗ ನಾನು ಕಾಲೇಜ್ ಲೈಫು ಯಾರೋ ಒಬ್ಬರು ಆಳನ್ನ ಇಟ್ಟಿದ್ದೆ, ಎಲ್ಲೋ ಹೋಯ್ತಿದ್ದೆ, ಎಲ್ಲೋ ತಿರುಗಾಡ್ತಿದ್ದೆ, ಎಲ್ಲೋ ಬತ್ತಿದ್ದೆ, ಇದೆಲ್ಲ. ಈಗ ನಾನು ನನ್ನ ಹೆಂಡ್ತಿ ಎಲ್ಲೂ ಹೋಗಲ್ಲ ಸರ್. ವರ್ಷಕ್ಕೆ ಈಗ 2 ಸಲ ಇಂಜೆಕ್ಷನ್ ಕೊಡಿಸಿದ್ರು ಹಸುಗಳಿಗೆ ಹೆಚ್ಚು ನಾವೀಗ. ಯಾಕೆಂದರೆ ನಾವು ಮಾಡೋ ಫುಡ್ ಈಗ ಅದಕ್ಕೆ ದಿನ ಈಗ ನಾವೇ ದಿನ ರೈಸ್ ತಿನ್ನು ಅಂದರೆ ಏನು ತಿಂತೀವಿ ಸರ್? ಈಗ ಹಸುಗೆ ನಾವು ಕಾಳು ಕಡ್ಡಿ ಈ ಥರಗಳು ಇನ್ನು ಬೇಕಿದೆಲ್ಲನೂ ಆಲ್ಟರ್ನೇಟ್ ಮಾಡ್ತೀವಲ್ಲ, ಹಂಗಾಗಿ ಹಾಲು ಚೆನ್ನಾಗಿ ಕೊಡ್ತವೆ, ಆರೋಗ್ಯವಾಗೂ ಇರ್ತವೆ ಹಸುಗಳು. ಆಮೇಲೆ ನಮ್ಮದು ರೈತ ಒಬ್ಬ ಏನು ಮಾಡೋಕ್ಕೂ ಅಂದರೆ ಒಳ್ಳೊಳ್ಳೆ ಬ್ರೀಡ್ಗಳದ್ದು ತಳಿಗಳನ್ನ ಕೊಡಿಸಿ ಸರ್. ವರ್ಷದಲ್ಲಿ ನನ್ನ ಹತ್ರ ಒಂದು 5 ಹಸು ಐತೆ ಅಂದರೆ ಒಂದು 4 ಕರುನಾರು ನಾವು ಹೆಣ್ಗರು ಹಾಕ್ಸ್ಕೊಂಡು ಕೊಟ್ಟಿಗೆನ ಆದಾಯದಲ್ಲಿ ಇಟ್ಕೋಬೇಕು ಅಂದರೆ 4 ಕರು ಹಾಕ್ಸ್ಕೊಳ್ಳೇಬೇಕು ಸರ್. ನಾವೀಗ ಡಾಕ್ಟ್ರುಗಳಿಗೆ ಈಗೆಲ್ಲ ಬಂದಿದೆ ಬೇರೆ ಥರ ಎಲ್ಲ. ಈಗ ಏನೋ ಸುಮ್ಮನೆ ಹಿಂದೆ ಆದರೆ ಏನೋ ಒಂದು ಓರಿನೋ ಕೋಣನೋ ಕೊಡಿಸ್ಬಿಟ್ಟು ಸುಮ್ಮನೆ ಏನೋ ಹಾಕಿದ್ವಿ, ಹಂಗಲ್ಲ. ಈಗೆಲ್ಲ ಏನು ಅಂದರೆ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಒಳ್ಳೆ ಹೈಬ್ರಿಡ್ ತಳಿಗಳು ತಂದಿದ್ದು. ನಾನು 5 ಕರು ಆಗ್ತಂದ್ರಲ್ಲ ಸರ್, ಅದನ್ನು ನಾನು ಕರ್ಕೊಂಬಂದು ಅದೇ ಕೊಡಿಸ್ಲೇಬೇಕು ಅಂತೇಳಿ ಒಂದೊಂದಕ್ಕೆ 600 ರೂಪೀಸು 500 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದೇ ಹೆಣ್ಣು ಕರುಗಳೇ ಆಗೋ ತರಹ ಆ ಥರದ್ದು ಸರ್, ಸೆಕ್ಸ್ ಲಿಂಕ್ ಅದನ್ನ ಕೊಡಿಸಿ ಅದಕ್ಕೆ ಅವು ಏನೇನು ಬೇಕು ಪೌಷ್ಟಿಕಾಂಶಗಳು ಅವಕ್ಕೆ ತಾಕತ್ತಾಗಂಗೆ ಮಾಡಿ ಒಳ್ಳೆ ಬ್ರೀಡ್ ಕರುಗಳು ಬರೋ ಥರ ಮಾಡಿ ನನ್ನದು ಕರು ಹಾಕತ್ತಿಗ್ದಾನೆ 2 ಹಸು ಅವಳಿ ಜವಳಿ ಹಾಕಿದ್ದು ಸರ್ ನಂದು. ನಮ್ದು 2 ಹಸುನು ಹೌದು, 2 ಹಸುನು ಸಹ ಅವಳಿ ಕರುನೇ ಹಾಕಿದ್ದು. ನೋಡಿದ್ರ, ಪರವಾಗಿಲ್ಲ. 2 ಗಂಡು 1 ಹೆಣ್ಣು, 2 ಎಣ್ಣೆ ಹಾಕಿತ್ತು, ಒಂದು ಗಂಡು 1 ಹೆಣ್ಣು ಹಾಕಿತ್ತು. ಆ ಥರ ಬ್ರೀಡಿಂಗ್ಗಳು ಮಾಡ್ಕೊಂಡು ಕೊಟ್ಟಿಗೆನ ಆದಾಯದಲ್ಲಿ ಇಟ್ಕೋಬೇಕು ಅಂದರೆ ಬರೀ ಹಾಲಲ್ಲೇ ಮಾಡೋಕ್ಕಾಗಲ್ಲ ಸರ್, ಬರೀ ಹಾಲು. ಆಮೇಲೆ ಮೇವನ್ನ ಸ್ವಂತವಾಗಿ ಬೆಳಿಬೇಕು. ಈಗ ಇವರು ನಮ್ಮಲ್ಲಿ 90% ಜನ ಏನು ಮಾಡ್ತಾರೆ ಅಂದರೆ, ಯಾರು ಹಾಕರು ಭೂಮಿಗೆ ಏನೋ ಹಾಕಿದ್ದೀವಿ ತೆಂಗು ಅಡಿಕೆ ಅಂದ್ಬಿಟ್ಟು ಏನು ಮಾಡೋದು, ಹೋಗೋದು ಒಂದು ಗದ್ದೆನ 1,000-2,000 ತಗೊಳ್ಳೋದು, ಟನ್ನ 1,500-2,000 ತಗೊಬರೋದು, ಹಾಕೊಳ್ಳೋದು, ಹಾಲು ಕರಿಯೋದು, ಹಾಕೋದು, ಅಲ್ಲಿ ಹಾಕ್ತಾಗ ಪೀಡ್ಸು ಹಾಲ್ಗೂ ಯಾರಾಯಿತು ಇದು ಸರ್. ನನ್ನ ಭೂಮಿಗೆ ನಮ್ಮ ತಂದೆಯವ್ರ ಕಾಲದಿಂದನೂ ನಮ್ಮದು 130 ಎಕರೆ ಅನ್ನಲ್ಲ, ಮನೆ ಗೊಬ್ಬರ ಅನ್ನೋದೇ ಹಾಕಿರಲಿಲ್ಲ. ಈ ಸಲ 2 ವರ್ಷದಿಂದ ನಾನು ಗೊಬ್ಬರನ ಚಾಪೆ ಹಾಸಂಗೆ ಹಾಸ್ಬಿಟ್ಟಿದ್ದೀವಿ. ಇವತ್ತು ಈ ಮರ ಗಿಡ ಆದಾಯ ಎಳ್ನೀರು 3 ಲಕ್ಷ ಕೊಡ್ತಿದ್ವಿ, ಇವತ್ತು 5.5 ಲಕ್ಷ ಕೊಟ್ಟಿದ್ದೀವಿ. ಅಡಿಕೆನ 6 ಲಕ್ಷ ಕೊಟ್ಟಿದ್ವಿ, 7 ಲಕ್ಷ ಕೊಟ್ಟಿದ್ವಿ. ಅದು ಯಾವ ಆದಾಯ? ಎಲ್ಲಿಂದ ಆದಾಯ? ಅದು ಹಸುವಿಂದನೇ ಆದಾಯ. ಈಗ ಹಸುದು ಗೊಬ್ಬರ ತಗೊಂಡೋಗಿ ಅಲ್ಲಿ ಹಾಕಲಿಲ್ಲ, ನಾನು ಇದು ಮಾಡಲಿಲ್ಲ ಅಂದರೆ, ಈಗ ಬೇರೆಯವ್ರ ಪರ್ಚೇಸ್ ಮಾಡೋಕೆ ಹೋದರೆ ಟ್ಯಾಕ್ಟ್ರಿಗೆ 3,000 ಕೇಳ್ತಾರೆ. ಅಯ್ಯೋ ಯಾರು 3,000 ಕೊಟ್ಟ ತಿಪ್ಪೆ ಗೊಬ್ಬರ ಕಡ್ಡಿ ಕಸ ಹಾಕೋರು ತಡೆಯೋ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಿದ್ವಿ. ಈಗ ನಾವು ಮಾರೋ ಬದಲು ಏನು ಮಾಡ್ತಿದ್ವಿ, ನಮ್ಮ ಭೂಮಿಗೆ ಒಂದು ಕಡೆಯಿಂದ ಈಗ ಈ ಬ್ಯಾಚ್ ಹಿಂಗೆ ಹಾಕೊಂಡು ಅದಕ್ಕೆ ಕಡ್ಡಿ ಹಾಕ್ಬಿಟ್ಟು ಗೊಬ್ಬರ ಎಲ್ಲ ಹಣ್ಬಿಟ್ಟು ಗಿಡಗಳಿಗೆ ಹಾಕಿದ್ರೆ ನೆಕ್ಸ್ಟ್ ಈ ಕಡೆ ಒಂದು ಬ್ಯಾಚು 3 ಬ್ಯಾಚ್ ಮಾಡ್ಕೊಂಡಿದ್ದೀನಿ. 3 ಬ್ಯಾಚೆಲ್ಲ ಕಡ್ಡಿ ಹಾಕೋದು, ಗೊಬ್ಬರ ಹಾಕೋದು, ತಗೊಂಡೋಗಿ ಉಳೋದು, ತಗೊಬರೋದು, ಮೇವಾಯಿಸೋದು. ನಿಜವಾಗ್ಲೂ ಹೈನುಗಾರಿಕೆ ಲಾಸ್ ಇಲ್ಲ ಸರ್. ಲಾಸ್ ಇಲ್ಲ ಅಂತಂದರೆ ಸರ್, ಕಡ್ಡಿನ ದುಡ್ಡು ಕೊಟ್ಟು ನಾವು ಮಾಡ್ತೀವಿ ಅಂತ ಅಂದರೆ ನೋ ಪ್ರಾಫಿಟ್ ನೋ ಲಾಸ್. ಕಡ್ಡಿನ ಬೇರೆ ಕಡೆ ತೊಗೊತೀವಿ ಅಂದರೆ ಖಂಡಿತ ಅದರಲ್ಲಿ ಲಾಭ 1 ರೂಪಾಯಿನೂ ಕಾಣಕ್ಕಾಗಲ್ಲ. ಫೀಡ್ಸ್ಗೂ ಹೋಗುತ್ತೆ ಪ್ಲಸ್ ಇದಕ್ಕೂ ಕಡ್ಡಿಗೂ ಹೋಗ್ಬಿಡುತ್ತೆ. ಅಲ್ಲಿ ಕಾಮಧೇನು ಅಂತ ಹೇಳಿ ಸಗಣಿ ಮತ್ತೆ ಗಂಜಲ, ಇದಕ್ಕೆ ಸದ್ಬಳಕೆಗೆ ಏನಾದರೂ ಗೋಬರ್ ಘಟಕ ಏನಾದ್ರು ಮಾಡ್ಕೊಂಡಿದ್ದೀರಮ್ಮ? ಇಲ್ಲ ಮಾಡಬೇಕು ಅನ್ನೋ ಮನಸ್ಸಿದೆ ಸರ್. ಅದು ಹೌದಾ? ಗೋಬರ್ ಗ್ಯಾಸ್, ಅದು ಗೋಬರ್ ಘಟಕ ಮಾಡ್ಕೊಂಡ್ರೆ ನಿಮ್ಗೆ ಮನೆ ಅಡುಗೆಗೂ ಬಂದ್ಬಿಡುತ್ತೆ. ಹೌದು ಅಲ್ವಾ? ಆಗ ಕಾಮಧೇನುನ ಸಂಪೂರ್ಣವಾಗಿ ಬಳಕೆ ಮಾಡ್ಕೊಂಡ್ವಿ ಅನ್ನೋ ಖುಷಿ ಇರುತ್ತೆ. ಓಕೆ, ಈ ಸದ್ಯಕ್ಕೆ ಗೊಬ್ಬರ ಮಾಡ್ಕೊಳ್ಳಿ ಅಂತ ಕೊಟ್ಬಿಟ್ಟಿದ್ದಾರೆ ವಜ್ರೇಶ್ ಅವ್ರಿಗೆ ಅಲ್ವಾ? ಓಕೆ. ಆಮೇಲೆ ಮನೆಗೆ ಹಾಲಿನ ಬಳಕೆ ಚೆನ್ನಾಗಿದೆಯಾ? ಹಾಂ ಸರ್. ಚೆನ್ನಾಗಿ ಇಟ್ಕೊಂಡು ಕುಡಿತೀರಾ ಅಥವಾ ಎಲ್ಲ ಮಾರ್ಬಿಡ್ತೀರಾ? ಇಲ್ಲ ಸರ್, ಮನೆಗೆ ಇಟ್ಕೊತೀವಿ. ನಾನೇನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಅದ್ರ ಕೆನೆಗಳನ್ನ
ಮಾಡಿಕೊಳ್ಳೋದು. ಕೆನೆ ಅದು ಹಸುವಾಗಿರೋದ್ರಿಂದ ತುಂಬ ಗಟ್ಟಿ ಹಾಲೇನಿರಲ್ಲ, ಹಂಗಾಗಿ ಕೆನೆನ ಸ್ವಲ್ಪ ಎತ್ತೆತ್ತು ಇಟ್ಕೊಳ್ಳೋದು. ಮತ್ತು ಅದರಲ್ಲೇ ಎಪ್ಪಾಕೊಂಡು ಬೆಣ್ಣೆನೂ ಸಹ ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ ನಾನು. ಮನೆಗೆ ಬೆಣ್ಣೆನೂ ಸಹ ಮಾಡ್ಕೊತಾ ಇದ್ದೀವಿ ನಾವು. ಭಾಳ ಇಷ್ಟವಾ ವಜ್ರೇಶ್ ಅವ್ರಿಗೆ ಬೆಣ್ಣೆ? ನಮ್ಮ ಮನೇಲಿ ತುಪ್ಪ ಇಲ್ಲ ಅಂತಂದರೆ ಯಾರು ಊಟನೇ ಮಾಡಲ್ಲ ಸರ್, ನಾವು ಎಲ್ಲದಕ್ಕೂ ತುಪ್ಪ ಹಾಕತ್ತೀವಿ. ಒಳ್ಳೇದಮ್ಮ. ಮತ್ತು ಹಸು ಕಟ್ಟದ ಮೇಲೆ ಎಲ್ಲ ಚೆನ್ನಾಗಿ ತಿನ್ಬೇಕಲ್ವ? 100% ಸರ್. ಅದರಲ್ಲಿ ಅದು ಹೇಳಿದ್ನಲ್ಲ ಸರ್, ಮನೇಲಿ ತಾಯಿ ಹೆಂಗೆ ಹಸುನು ಹಂಗೆ, ಅದನ್ನು ಆರೈಕೆ ಮಾಡಿದಷ್ಟು ನಮ್ಮನ್ನೂ ಆರೈಕೆಯಾಗಿ ಚೆನ್ನಾಗಿ ಬೆಳವಣಿಗೆ ಆಗೋದು 100% ಅದೇ ಈಗ ಹೇಳ್ದಲ್ಲ ಸರ್, ಈಗ ತಂದು ಕಟ್ಟಿದ್ದೀನಿ, ಒಂದೆರಡು ಮೇವು ಹಾಕೋದು, ಎಲ್ಲೋ ತಿರ್ಗಕ್ಕೆ ಹೋಗೋದು, ಆ ಥರ ಎಲ್ಲ ಮಾಡಿದ್ರೆ ಮಾಡೋಕ್ಕಾಗಲ್ಲ. ನಾವು ಕೈ ಜೋಡಿಸಿದ್ರೆ ಮಾತ್ರ ಲಾಭನ ಕಾಣಕ್ಕಾಗೋದು. ಮಾಡ್ತಾರೆ ಅಂತ ಬೇರೆಯವ್ರ ಮೇಲೆ ಅನುಭವದ ಮಾತಿದ್ದು ನನಗೆ. ಬೇರೆಯವ್ರು ಮಾಡ್ತಾರೆ ಅಂತೇಳಿ ನೀವು ಎಷ್ಟೇ ಸ್ಯಾಲ್ರಿ ಕೊಡ್ಬೋದು, ಮಾಡ್ತಾರೆ ಅಂತ ಹೇಳಿ ನಾವು ಕೈ ಕಟ್ಟು ಕೂತ್ಕೊಂಡ್ರೆ ಖಂಡಿತ ಆಗಲ್ಲ. ನಾವು ಅವ್ರ ಜೊತೆ ಕೈ ಜೋಡಿಸಿದ್ರೆ ಮಾತ್ರ ಲಾಭ ಕಾಣಕ್ಕಾಗುತ್ತೆ. ಇನ್ನೂ ಏನೇನು ಆಸೆಗಳಿದೆ ಅಮ್ಮ ತೇಜಸ್ವಿನಿ ಅವ್ರದ್ದು? ಇನ್ನೂ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಇಲ್ಲ ಸರ್, ನಮ್ಮದು ಮನೆ ಒಂದು ಫೌಂಡೇಶನ್ ಆಗಿ ಬಿಟ್ಬಿಟ್ಟಿದ್ದೀವಿ. ಇವಾಗ ನಾವೊಂದು ಚಿಕ್ಕ ಮನೆಯಲ್ಲಿದ್ದೀವಿ ಸದ್ಯಕ್ಕೆ. ಅದೊಂದು ಮನೆ ಕಟ್ಕೊಬೇಕು ಅನ್ನೋ ಆಸೆ ಇದೆ. ನನ್ನ ಮಕ್ಕಳಿಗೆ ಸಾಕು, ನಮ್ಮ ಮಾವ ಪಪ್ಪ ಇವ್ರಿಗೆ ಕೊಟ್ಟಿದ್ದಾರೆ ಈಗ 12 ಎಕರೆ. ನಾವು ನನಗಿಬ್ಬರು ಮಕ್ಕಳಿದ್ದಾರೆ, ನಾವು ಒಂದು 6 ಎಕರೆ ಅವರಿಗಿಬ್ಬರು ಕೊಡ್ತೀವಿ. ಈಗ 6 ಎಕರೆ ಜಮೀನಿದೆ ಅಂತಂದರೆ ಎಂಥ ಬಡವ್ರ ಹತ್ರನೂ ಈಗ ಒಂದು 6 ಎಕರೆ ಜಮೀನಿರುತ್ತೆ. ಅದೇನು ಲಕ್ಸುರಿ ಅಲ್ಲ. ನನ್ನ ಇಬ್ಬರು ಮಕ್ಕಳುಗಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು, ನಮಗೆಲ್ಲ ಆರೋಗ್ಯ ಚೆನ್ನಾಗಿ ಕೊಡಲಿ, ಅಷ್ಟೇ ಆಸೆ ಇರೋದು. ಅದೊಂದು ಮನೆ ಕಟ್ಕೋಬೇಕು. ವಜ್ರೇಶ್ ಅವರು ಅದೇ ಸರ್, ನಾನೀಗ ಅವ್ರು ಹೇಳ್ದಂಗೆ ಒಂದು ನನ್ನದೇ ಅದೊಂದು ಕನಸಿನ ಮನೆ, ಕೇರಳ ಸ್ಟೈಲ್ ತೊಟ್ಟಿ ಮನೆನ ಹಳ್ಳಿಲಿ ಮಾಡ್ಕೋಬೇಕು ಅನ್ನೋದೊಂದು ಥರನೇ ಮಾಡಿ ಬೇಸ್ಮೆಂಟ್ ಮಾಡಿದ್ದೀನಿ ಸರ್. ಒಂದು 7.5 ಲಕ್ಷ ಖರ್ಚು ಮಾಡಿ ಬೇಸ್ಮೆಂಟ್ ಮಾಡಿದ್ದೀನಿ. ಅದನ್ನು ಮಾಡ್ಕೊಂಡು ನನ್ನ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸ್ಕೊಂಡು ಆರಾಮ್ಸೆಯಾಗಿ ಈ ಮಾತ್ರ ನನ್ನ ತಲೆ ಇರೋ ತನಕನೂ ಹೈನುಗಾರಿಕೆ ಅಂತೂ ಬಿಡಲ್ಲ ಸರ್. ಒಳ್ಳೇದು. ಈಗ ಸದ್ಯಕ್ಕೆ ಕಷ್ಟದ ಪರಿಸ್ಥಿತಿಲಿ ನಮ್ಮ ಕೈ ಹಿಡಿದು ಕಾಪಾಡಿದ್ದೆ ಹೈನುಗಾರಿಕೆ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ತೇಜಸ್ವಿನಿ ಅವರೇ ತಮ್ಮದು ಹೇಳಿ ಕನ್ನಡದಲ್ಲಿ. 70-196-10067. ಇನ್ನೊಂದು ಸರಿ ಹೇಳ್ತೀರಾ? 70-196-10067. ನಿಧಾನವಾಗಿ ಇನ್ನೊಂದು ಸರಿ ಹೇಳಿ. 70-196-10067. ತಮ್ಮದು ಹೇಳ್ತೀರಾ ವಜ್ರೇಶ್ ಸರ್? ಹೇಳ್ತೀನಿ ಸರ್. 8105055057. ಇನ್ನೊಂದು ಸರಿ ಹೇಳ್ತೀರಾ? ಹೇಳ್ತೀನಿ ಸರ್. 8105055057. ಇನ್ನೂ ಒಂದು ಸರಿ ಹೇಳ್ಬಿಡಿ. ಹೇಳ್ತೀನಿ ಸರ್, ಹೇಳ್ತೀನಿ. 8105055057. ಒಳ್ಳೆಯದು ತೇಜಸ್ವಿನಿ ಅವರೇ ಹಾಗೂ ವಜ್ರೇಶ್ ಅವರೇ, ಭಾಳ ಸೊಗಸಾಗಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ಒಳ್ಳೆಯದಾಗಲಿ, ನಿಮ್ಮ ಕನಸು ನನಸಾಗಲಿ. ನಮಸ್ಕಾರ. ನಮಸ್ತೆ ಸರ್.